ಸೊ ಕಲ್ಚರಲ್ ಯೂನಿಯನ್ ಹೇಗಿತ್ತದು? ಮುದ್ದೆ ಆ್ಯಂಡ್ ನೀರು ದೋಸೆ. ದಟ್ಸ್ ದ ಕಲ್ಚರಲ್ ಯೂನಿಯನ್. ಏನಿದು ಒಳ್ಳೆ ನೀರ್ ತರ ಇರುತ್ತೆ, ಅದ್ರ ಬಗ್ಗೆ ಇಷ್ಟು ನೀರು ಕುಟ್ಬಿಡು ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು. ಏನ್ ಮನೆಗೆ ಬಂದಾಗ ಎಲ್ಲ ಮೀನ್ ವಾಸನೆ ಬರ್ತಾ ಇರುತ್ತೆ ಮನೆಯೆಲ್ಲ. ಆಕ್ಚುಲಿ ಗಣೇಶ್ ಲೈಕ್ಸ್ ದಟ್ ಆಲ್ಸೋ. ಇವಾಗ ಅಭ್ಯಾಸ ಅನಿವಾರ್ಯ. ಇಂಟೀರಿಯರ್ ಡಿಸೈನರ್ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಏನೇ ಇದು ಒಳ್ಳೆ ಫುಟ್ಬಾಲ್ ಗ್ರೌಂಡ್ ತರ ಮಾಡ್ಬಿಟ್ಟಿದ್ಯಾ ಲಿವಿಂಗ್ ರೂಮ್ ನ ಅಂತ. ಇದು ಹಾಸಿಗೆ ನಾ ಮಲ್ಗಕ್ ಮಾಡಿದ್ಯಾ ಪಿಲ್ಲೋ ಇಡಕ್ ಮಾಡಿದ್ಯಾ ಅಂತ. ನೀವು ನಂಬ್ಲಿಕ್ಕಿಲ್ಲ, ಮೊನ್ನೆ ವಿಹಾನ್ ನನ್ನ ಮಗ ನನ್ಗೆ ಇವತ್ತು ಬಿಸ್ನೆಸ್ ಮಾಡ್ಬೇಕು. ನಾನು ಕಾರಲ್ಲಿ ಹಿಂಗ್ ಪಾಸ್ ಆಗ್ತಾ ಇದ್ದೀನಿ ಬಾಬ್ನ, ಬೇಲ್ 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 ಅಂತ ನನ್ಗೆ ಇವ್ರನ್ನ ರೇಗಿಸ್ತಾ ಇರ್ತೀನಿ. 4 ಸಿನಿಮಾ ರಿಲೀಸ್ಗಿದೆ ನನ್ನ ಮಗಂದು ಅಂತ. ಆಸ್ ಅ ನಿರ್ಮಾಪಕಿ ಹೆಂಗಿರತ್ತೆ? ಓಹ್, ಇವ್ರಿಗೇನ್ ಗೊತ್ತಿರುತ್ತೆ, ಏನ್ ಸಿನಿಮಾ ಬಗ್ಗೆ ಏನ್ ತಿಳ್ಕೊಂಡಿರ್ತಾರೆ ಇವರು. ಇಲ್ಲ ಅಂದ್ರೆ ಸಿನಿಮಾ ಮಾಡಬಾರ್ದು. ಆಮೇಲೆ ಇಷ್ಟಕ್ಕೆ ಮಾಡಬೇಕು ಅಷ್ಟಕ್ಕೆ ಮಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ. ತುಳು ಕನ್ನಡ ಅಂತ ಅಂದಾಗ, ನ್ಯೂ ಕಮ್ಮರ್ಸ್ ಅಂದಾಗ ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರ ಒಬ್ಬೊಬ್ಬ ಗಣ್ಯ ಅತಿಥಿ ನಮ್ಮ ಜೊತೆ ಇದ್ದಾಗ ಅವರ ಜೀವನದ ಪುಟಗಳನ್ನು ತೆರೆದು ಅದರಲ್ಲಿ ಯಾವುದೋ ಒಂದು ಅಂಶ, ಯಾವುದೋ ಒಂದು ಎಳೆ ನಮ್ಮ ಜೀವನಕ್ಕೆ ಸ್ಫೂರ್ತಿಯಾಗುತ್ತೆ. ಅಂಥದ್ದೇ ಒಬ್ಬ ಪರ್ಸ್ನಾಲಿಟಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಇವರನ್ನು ನಾನು ಏನಂತ ಕರಿಬೇಕು ಅಂತ ಗೊತ್ತಿಲ್ಲ, ಆದರೆ ಸಿನಿಮಾ ಪರ್ಸ್ನಾಲಿಟಿ ಅಂತೂ ಡೆಫಿನೆಟ್ಲಿ ಹೌದು. ಆದರೆ ಅದನ್ನು ಹೊರತುಪಡಿಸಿ ಸ್ವಲ್ಪ ಹೊರಗೆ ಬಂದು ನೋಡಿದ್ರೆ ಶಿ ಈಸ್ ಅನ್ ಆಂಟ್ರಪ್ರನರ್. ಹಾಗೆ ಆಕೆ ನಿರ್ಮಾಪಕಿ, ಇತ್ತೀಚೆಗೆ ಗಾಯಕಿ, ನಟಿ ಯಾವಾಗ ಆಗ್ತಾರೆ ಅನ್ನೋ ಕುತೂಹಲ ನನಗೆ ಇದೆ. ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಇವತ್ತು ನಮ್ಮ ಜೊತೆ ಇದ್ದಾರೆ ಬಹುಮುಖಿ ಶಿಲ್ಪಾ ಗಣೇಶ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಶಿಲ್ಪಾ, ಹೇಗಿದ್ದೀರಾ? ಹೌ ಯು? ಚೆನ್ನಾಗಿದ್ದೀನಿ. ಯು ಲುಕ್ ಅಮೇಝಿಂಗ್. ನೀವು ರಿವರ್ಸ್ ಏಜ್ ಆಗ್ತಿದ್ದೀರಾ, ಏನು ಕತೆ? ಗೊತ್ತಿಲ್ಲ, ನೀವು ಹೇಳಬೇಕು. ಇಲ್ಲ, ನನಗಂತೂ ಅನ್ನಿಸ್ತಾ ಇದೆ ಯು ಆರ್ ಏಜಿಂಗ್ ರಿವರ್ಸ್ ಅಂತ. ಥ್ಯಾಂಕ್ ಗಾಡ್. ಹೇಗಿದೆ ಲೈಫ್? ಹೌ ಯು? ಐ ಆಮ್ ಗುಡ್ ಬೈ ಗಾಡ್ಸ್ ಗ್ರೇಸ್. ತುಂಬ ಚೆನ್ನಾಗಿದೆ. ನಾವು ಇಷ್ಟು ಚಂದ ನೀವು ಹಾಡ್ತೀರಿ ಅಂತ ನನಗೆ ಅನಿಸೇ ಇಲ್ಲ. ಐ ಮೀನ್ ವಿ ನೆವರ್ ಥಾಟ್ ಆಫ್ ಶಿಲ್ಪಾ ಅವರು ಇಷ್ಟು ಸುಂದರವಾಗಿ ಹಾಡ್ತಾರೆ ಅಂತ. ಬಹುಶಃ ನಿಮ್ಮ ಸುತ್ತಮುತ್ತ ಇರೋರಿಗೆ ಗೊತ್ತಿತ್ತೇನೋ, ತುಂಬಾ ಹತ್ತಿರದಲ್ಲಿರೋರಿಗೆ ತುಂಬಾ ಚೆನ್ನಾಗಿ ಹಾಡ್ತಾರೆ, ಅವ್ರಿಗೆ ಮಾತ್ರ ಗೊತ್ತಿತ್ತು ಅಂತ. ಮನೇಲೆಲ್ಲ ಈ ಕರಿಯೋಕೇಸ್ ಎಲ್ಲ 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ನಡೀತಾನೆ ಇರುತ್ತೆ. ಸೊ ಆವಾಗ ಅಲ್ಲಿ ನನ್ನ ಜೊತೆ ಹಾಡುವವ್ರಿಗೆಲ್ಲ ಗೊತ್ತಿತ್ತು ದ್ಯಾಟ್ ಐ ಸಿಂಗ್ ಅಂತ. ವೆಲ್ ಅಂತ ಹೇಳಕ್ಕಾಗಲ್ಲ, ಐ ಸಿಂಗ್. ನೋ, ಯು ಸಿಂಗ್ ಸೋ ವೆಲ್. ವೀಕ್ಷಕರೇ, ಪಿಕ್ಚರ್ನಲ್ಲಿ ಒಂದು ಅದ್ಭುತವಾದ ಹಾಡನ್ನು ಹಾಡಿದ್ದಾರೆ ಶಿಲ್ಪಾ ಗಣೇಶ್ ಅವರು. ಅವರು ವೆರಿ ಗುಡ್ ಹೋಸ್ಟ್, ವೆರಿ ಗುಡ್ ಆರ್ಗನೈಸರ್, ಗುಡ್ ಪ್ರೊಡ್ಯೂಸರ್ ಅಂತೆಲ್ಲ ನಾವು ತಿಳ್ಕೊಂಡಿದ್ವಿ. ಆದರೆ ಇಷ್ಟು ಅದ್ಭುತವಾಗಿ ಹಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಅದರ ಜೊತೆಗೆ ಇವತ್ತಿನ ಪಾಡ್ಕಾಸ್ಟ್ ನಾವು ಶುರು ಮಾಡ್ತಾ ಇದ್ದೀವಿ. ಶಿಲ್ಪಾ, ನಾವು ನಿಮ್ಮನ್ನು ಒಬ್ಬ ಸಿನಿಮಾ ಪರ್ಸ್ನಾಲಿಟಿಯಾಗಿ ನೋಡಿದ್ದೀವಿ, ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟವರಾಗಿ ನೋಡಿದ್ದೀವಿ. ಆದರೆ ನಿಮ್ಮ ಹತ್ತಿರದಲ್ಲಿರೋರನ್ನ ನಿಮ್ಮ ಬಗ್ಗೆ ವಿಚಾರಿಸಿದ್ರೆ ಅವ್ರು ಹೇಳೋದೇ ಬೇರೆ. ನಿಮ್ಮದು ಕುತೂಹಲದ ಕಣ್ಣುಗಳು ಅಂತ. ಅಂದರೆ ಯು ಆರ್ ವೆರಿ ಕ್ಯೂರಿಯಸ್ ಅಬೌಟ್ ಎವ್ರಿಥಿಂಗ್, ಯು ವಾಂಟ್ ಟು ಲರ್ನ್ ಎವ್ರಿಥಿಂಗ್. ಎಲ್ಲದ್ರ ಬಗ್ಗೆನೂ ಒಂದು ಕುತೂಹಲ ಇರುತ್ತೆ, ಎಲ್ಲದ್ರ ಬಗ್ಗೆನೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ವಾಟ್ ಈಸ್ ಶಿಲ್ಪಾ? ನನಗೆ ಕೂತ್ಕೊಂಡು ಗೊತ್ತಿಲ್ಲ, ಸುಮ್ಮನೆ ಇರೋಕ್ಕೆ ನಂಗೆ ಇಷ್ಟ ಇಲ್ಲ. ಐ ವಾಂಟ್ ಟು ಡೂ ಎವ್ರಿಥಿಂಗ್. ಐ ಮೀನ್ ಸಮಥಿಂಗ್ ಐ ಲೈಕ್, ಐ ಡೂ ಮೋರ್, ಜಾಸ್ತಿ ಮಾಡ್ತೀನಿ. ಬಟ್ ಐ ವಾಂಟ್ ಟ್ರೈ ಮೈ ಹ್ಯಾಂಡ್ ಇನ್ ಎವ್ರಿಥಿಂಗ್ ಅನ್ನೋದೊಂದು, ಸಿನಿಮಾ ಆಗಲಿ, ಡಿಸೈನಿಂಗ್ ಆಗಲಿ, ಬೇರೆ ಏನೋ ಸಿಂಗಿಂಗ್ ಆಗಲಿ, ಇಫ್ ದೆರ್ ಇಸ್ ಲೈಕ್ ಆ ಇಂಟ್ರೆಸ್ಟ್ ಒಂದಿದೆ ಅಂತ ಹೇಳಿದ್ರೆ ನಂಗೆ ಭಾಳ ಆಸೆ ಅದನ್ನೆಲ್ಲ ಮಾಡೋದು. ಗೊತ್ತಿಲ್ಲ ಅಷ್ಟೇ. ಬೆಳಿಗ್ಗೆ ಎದ್ದು ಕೆಲಸ ಮಾಡ್ಬೇಕು ನಾನು ಅಷ್ಟೇ. ಚಿಕ್ಕ ವಯಸ್ಸಲ್ಲಿ ಪಾದರಸ ಏನಾದರೂ ನುಂಗಿದ್ರ? ಮೇ ಬಿ ನಮ್ಮಮ್ಮನ ಕೇಳಬೇಕು. ಸೊ ಶಿಲ್ಪಾಗೆ ಲೈಫ್ ಅಂದರೆ ಏನು? ವಾಟ್ ಈಸ್ ಲೈಫ್? ಲೈಫ್ ಇಸ್ ಬಿಗರ್ ದ್ಯಾನ್ ವಾಟ್ ವಿ ಇಮ್ಯಾಜಿನ್. ನನಗೆ ಅದಕ್ಕೆ ಹೇಳಿದ್ದು, ನನಗೆ ಒಂದು ದಿನನೂ ವೇಸ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ. ನನಗೆ ಕೆಲಸ ಮಾಡಬೇಕು. ಐ ವಾಂಟ್ ಟು ಎಕ್ಸ್ಪ್ಲೋರ್. ಇವ್ರಿಗೂ ಗೊತ್ತು ಆ ಸೈಡ್ ಆಫ್ ಮೀ ದ್ಯಾಟ್ ಕೆಲಸ ಮಾಡ್ತಾ ಇರಬೇಕು. ಆ ಕೂತ್ಕೊಂಡು ಕೂಡಲೇ ಆ ನೆಗೆಟಿವ್ ಥಾಟ್ಸು, ಆ ಒಂದು ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದು. ನಂಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಮೈ ಡೇ ಸ್ಟಾರ್ಟ್ಸ್ ಅಟ್ 4:45 ಇನ್ ದ ಮಾರ್ನಿಂಗ್. 4:45? ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, 5:40 ದೇ ಲೀವ್ ಹೋಮ್, ಮನೆ ಬಿಡ್ತಾರೆ. ಸೊ 4:45 ಎದ್ದು ಅವ್ರಿಗೆಲ್ಲ ಬ್ರೇಕ್ಫಾಸ್ಟು ಅದು ಇದು ಎಲ್ಲ ರೆಡಿ ಮಾಡಿ ಅಲ್ಲಿಂದ ಸ್ಟಾರ್ಟ್ ನನ್ನ ದಿನಚರಿ. ವರ್ಕೌಟ್ ಎವ್ರಿ ಡೇ 1 hour ವರ್ಕೌಟ್ ನಾನು ಮಾಡಲೇಬೇಕು, ನೋ ಮ್ಯಾಟರ್ ವಾಟ್. ಫಿಟ್ನೆಸ್ ಫ್ರೀಕ್ ಇದೆಯಾ? 1 hour ಅದಕ್ಕೋಸ್ಕರ ಡೆಡಿಕೇಟ್ ಮಾಡಿರ್ತೀನಿ. ಫಿಟ್ನೆಸ್, ಮೈಂಡ್ ಎಲ್ಲದಕ್ಕೂ ಒಂಚೂರು ಒಳ್ಳೆಯದೇ ಅಂತ ಅನಿಸುತ್ತೆ. ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ಅದು. ಬೆಳಿಗ್ಗೆ ಎದ್ದಿದ ತಕ್ಷಣ ಓಕೆ, ಐ ಹ್ಯಾವ್ ಡನ್ ಮೈ ಪಾರ್ಟ್ ಆಫ್ ದ ಜಾಬ್, ಇವತ್ತೆದ್ದು ವರ್ಕೌಟ್ ಮಾಡಿದ್ದೀನಿ ನಾನು ಅನ್ನೋದು ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಅದು. ಅದೊಂದು ಅಲ್ಲಿಂದ ಸ್ಟಾರ್ಟ್. ಆಮೇಲೆ 9-10 ಗಂಟೆ ಮೇಲೆ ಜನ ಬರ್ತಿರ್ತಾರೆ, ಕೆಲಸಗಳಿರುತ್ತೆ, ಪ್ರಾಜೆಕ್ಟ್ಸ್ಗಳು ನಡೀತಾ ಇರುತ್ತೆ.
ಕಂಟಿನ್ಯೂಸ್ ಬ್ಯುಸಿ ಲೈಫ್. Yes. ಯು ವಾಂಟ್ ಟು ಬಿ ಬ್ಯುಸಿ. Yeah, I want to be busy. You know, it's not that I'm forced to be busy. I want to be busy. ಶಿಲ್ಪಾ ಗಣೇಶ್ ಅವರ ಸಿನಿಮಾ ಇಂಡಸ್ಟ್ರಿಗೆ ಬಂದ ನಂತರದ ಜರ್ನಿ ಎವ್ರಿಬಡಿ ನೋಸ್, ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಟೆಲ್ ಅಸ್ ಅಬೌಟ್ ಯುವರ್ ಚೈಲ್ಡ್ಹುಡ್. ಬಾಲ್ಯ ಹೇಗಿತ್ತು? ಶಾರ್ಜಾದಲ್ಲಿ ಇದ್ರಿ ನೀವು, ತಂದೆ ತಾಯಿ ಈಗ ಮಂಗಳೂರಲ್ಲಿದ್ದಾರೆ ಅನ್ಸುತ್ತೆ. ಹೌದು. ಬಾಲ್ಯ ನಮಗೆ ಒಂದು ಕಡೆ ಅಂತ ಇರಲಿಲ್ಲ. ಐ ವಾಸ್ ಬಾರ್ನ್ ಇನ್ ಉಡುಪಿ, ಇಮಿಡಿಯೇಟ್ಲಿ ವಿ ಶಿಫ್ಟೆಡ್ ಟು ಬಾಂಬೆಯಲ್ಲಿ ಸ್ಕೂಲಿಂಗ್ ಆಯಿತು, ಬೆಂಗಳೂರಲ್ಲಾಯಿತು, ದುಬೈಯಲ್ಲಾಯಿತು, ಎಲ್ಲ ಕಡೆ ಓಡಾಡಿಕೊಂಡು, ಬಿಕಾಸ್ ಡ್ಯಾಡ್ ವಾಸ್ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮೇಲೆಲ್ಲ ಜಾಸ್ತಿ ಮಿಡ್ಲ್ ಈಸ್ಟಲ್ಲೇ ಇದ್ದರು. ಸೊ ಎವ್ರಿವೇರ್ ಯುನೋ ಇಟ್ ವಾಸ್ ಮೋರ್ ಆಫ್ ಅ ಟ್ರಾವೆಲ್. ಬಾಂಬೆಯಲ್ಲಿದ್ದಾಗ ಇಲ್ಲಿ ಬಂದಾಗ ಕಷ್ಟ, ಕನ್ನಡನೂ ಬರ್ತಿರ್ಲಿಲ್ಲ. ಅಲ್ಲಿ ಹೋದಾಗ ಇನ್ನೊಂದು ಕಷ್ಟ ನಮಗೆ, ಇದೇ ನೋಡ್ಕೊಂಡು ಬಂದಿರೋದು. ಅಲ್ಲಿ ಬಾಂಬೆಯಲ್ಲಿ ಸ್ಕೂಲಿಂಗ್ ಅಂದರೆ ಗೊತ್ತಲ್ಲ ನಿಮಗೆ, ಹಿಂದಿ ಮತ್ತು ಮರಾಠಿ ಇಸ್ ಲೈಕ್ ನಮಗೆ ಕಂಪಲ್ಸರಿ ಲ್ಯಾಂಗ್ವೇಜು, ಅದನ್ನು ಕಲ್ತಿದ್ದು. ಇಲ್ಲಿ ಆಲ್ ಆಫ್ ಅ ಸಡನ್ ಕರ್ಕೊಂಡು ಬಂದುಬಿಟ್ಟು ಇಲ್ಲಿ ಯಾವುದೋ ಸ್ಕೂಲ್ಗೆ ಹಾಕಿದ್ರು ಕನ್ನಡನೇ ಬರಲ್ಲ, ಈ ಬರಲ್ಲ. ಆಮೇಲೆ ಇಲ್ಲಿಂದ ಇನ್ನೊಂದು ಕಡೆ ಹೋದ್ವಿ, ಅಲ್ಲಿ ಇನ್ನೊಂದು ಲ್ಯಾಂಗ್ವೇಜು. ಸೊ ಇಟ್ ವಾಸ್ ಲೈಕ್ ದಟ್ ಜರ್ನಿ ವಾಸ್ ಆಲ್ವೇಸ್ ದೇರ್, ಬಟ್ ಬೇಗ ಕಲ್ತ್ವಿ ಅಷ್ಟೇ. ರೋಲರ್ ಕೋಸ್ಟರ್ ಥರ. ಕನ್ನಡ ಅಂದರೆ ನಮ್ದೆಲ್ಲ ಹಿಂದಿ ಮಿಕ್ಸು ಕನ್ನಡ ಎಲ್ಲ ಇರ್ತಿತ್ತು ಆವಾಗ, ಬಿಕಾಸ್ ತುಳು ಮಾತಾಡ್ತಿದ್ವಿ ಮನೆಯಲ್ಲಿ, ಅಥವಾ ಏನೋ ಹಿಂದಿ ಇಂಗ್ಲೀಷ್ ಹಿಂಗೆ ಇರ್ತಿತ್ತು. ಆಮೇಲೆ ಕನ್ನಡ ಇವ್ರನ್ನ ಮದುವೆ ಆದಮೇಲೆ ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಕಲಿತೆ, ಸ್ಪಷ್ಟ ಕನ್ನಡ ಬಂತು. ಅಂದರೆ ಶಿಲ್ಪಾ ಅವರು ಕನ್ನಡ ಮೊದಲು ಗೊತ್ತಿರಲಿಲ್ಲ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಗೊತ್ತಿರಲಿಲ್ಲ ಅಂತ ಅಲ್ಲ, ಅಂದರೆ ಮಾತಾಡೋದು ಗೊತ್ತಾಗ್ತಿರ್ಲಿಲ್ಲ. ನಮ್ಮದು ಲೈಕ್ ಫಸ್ಟ್ ಆಫ್ ಆಲ್ ಮ್ಯಾಂಗ್ಳೂರ್ ಕನ್ನಡ ನಮ್ಮದು, ಮಂಗಳೂರು ಕಡೆ. ಬೆಂಗಳೂರು ಬಂದಾಗ ಇಲ್ಲಿದು ಅಲ್ಲಿ ಲ್ಯಾಂಗ್ವೇಜಿಗೆ ಎಷ್ಟು ಡಿಫ್ರೆನ್ಸ್ ಅಂದರೆ, ಲೈಕ್ ನಾವು ಹಿಡಿಸೂಡಿ ಅಂತೀವಿ ಅಲ್ಲಿ, ಇಲ್ಲಿ ಪರ್ಕೆ, ನಾವು ವಾಟ್ಸ್ ಪರ್ಕೆ ಅಂತ ಮಮ್ಮಿಗೆ, ಯುನೋ ಸೋ ಮಚ್ ಡಿಫ್ರೆನ್ಸ್. ಸೊ ಆಮೇಲೆ ಅಭ್ಯಾಸ ಆಯ್ತು ಇಲ್ಲಿ. ಹಿಂಗೆ ಒಂದೆರಡು ಪದ ಹೇಳಿದ್ ನಿಮಗೆ ಆಶ್ಚರ್ಯ ಅನಿಸಿದ್ದು, ಆಮೇಲೆ ಕಲ್ತ್ಕೊಂಡ್ಮೇಲೆ ಅಯ್ಯೋ ಇದೇನಾ ಅಂತ ಅನಿಸಿದ್ದು? ಎಲ್ಲನೂ ಆಶ್ಚರ್ಯನೇ. ಅವಾಗ ಅದು ನಮ್ಮ ಕಡೆ ಹೋಗಲೇ ಬಾರಲ್ಲೇ ಹಂಗೆಲ್ಲ ಮಾತಾಡಿ ಗೊತ್ತೇ ಇರಲಿಲ್ಲ, ಬಂದಾಗಲ್ಲ ಏನಿದು ಈ ಥರ ಮಾತಾಡ್ತಾರೆ ನಮ್ಗಂತ. ಯುನೋ ವಿ ಆರ್ ಮೋರ್ ಲೈಕ್ ನಮ್ಮ ಕನ್ನಡ ಸ್ವಲ್ಪ ಇನ್ನು ನಾವು ಮಕ್ಳಿಗೂ ಕೂಡ ಬನ್ನಿ ಹಾಗೆ ಮಾತಾಡ್ತೀವಿ. ಇಟ್ ವಾಸ್ ಮೋರ್ ಲೈಕ್ ವೆರಿ ಡಿಫ್ರೆಂಟ್ ಫಾರ್ ಅಸ್. ಆಮೇಲೆ ಅಭ್ಯಾಸ ಆಯಿತು. ಆಮೇಲೆ ಅಭ್ಯಾಸ ನೆಲಮಂಗಲದವ್ರನ್ನ ಮದುವೆ ಆಗಿ ಇಟ್ಸ್ ಈಸಿಯರ್ ನೌ. ಸೊ ಹೆಂಗೆ ಡಿಫ್ರೆಂಟ್ ಹೆಂಗಿತ್ತು ಅಂದರೆ ಇಟ್ಸ್ ಅ ಕಲ್ಚರಲ್ ಯೂನಿಯನ್ ಅಲ್ವಾ? ನಿಮ್ಮ ಕಲ್ಚರ್ ಬೇರೆ ಇರುತ್ತೆ, ಕೋಸ್ಟಲ್ದು, ಇವ್ರ ನೆಲಮಂಗಲ. ಸೊ ಕಲ್ಚರಲ್ ಯೂನಿಯನ್ ಹೇಗಿತ್ತದು? ಕಲ್ಚರಲ್ ಯೂನಿಯನ್ ಅಂದರೆ ನನಗೆ ಫಸ್ಟ್ ಆಫ್ ಆಲ್ ನನಗೆ ಆವಾಗ ಇವರಿಗೆ ಮುದ್ದೆ ಸಾರು ಆಲ್ ದ್ಯಾಟ್, ನಮ್ದೇನಿದ್ರು ಮೀನು ಫ್ರೈ, ನೀರು ದೋಸೆ, ದಟ್ಸ್ ದ ಕಲ್ಚರಲ್ ಯೂನಿಯನ್. ಮುದ್ದೆ ಆ್ಯಂಡ್ ನೀರು ದೋಸೆ ಡೆಡ್ಲಿ ಕಾಂಬಿನೇಷನ್ ಅಲ್ವಾ? ಸೊ ಯಾ ಇಟ್ ವಾಸ್ ಲೈಕ್ ದ್ಯಾಟ್ ಫಾರ್ ಮೀ. ಏನಿದು ಒಳ್ಳೆ ನೀರು ಥರ ಇರುತ್ತೆ, ಅದ್ರ ಬದಲು ಇಷ್ಟು ನೀರು ಕೊಟ್ಬಿಡು ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಅಂದರೆ ಅವ್ರಿಗೆ ಒಂದು 2-3 ನೀರು ದೋಸೆ ಎಲ್ಲ ತಿಂದಿದ್ದೀನಿ ಅಂತಾನೆ ಅನ್ಸಲ್ಲ ಅಂತ. ಮುದ್ದೆ ತಿನ್ನೋರಿಗೆ ಪಪ್ಪರ್ ಮುದ್ದೆ, ಮಟನ್ ಸಾರು ಹಾಗೆಲ್ಲ ತಿನ್ಬೇಕು ಅವ್ರಿಗೆ. ಸೊ ಫಾರ್ ಅಸ್ ಒಂದು 4 ನೀರು ದೋಸೆನೂ ತಿಂದರೂ ಸಾಕೆ ನಮಗೆ ಹಾಗೆ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಇನ್ನು ಏನು ಮನೆಗೆ ಬಂದಾಗೆಲ್ಲ ಮೀನು ವಾಸನೆ ಬರ್ತಾ ಇರುತ್ತೆ ಮನೆಯೆಲ್ಲ. ಇಟ್ ವಾಸ್ ಲೈಕ್ ದ್ಯಾಟ್. ಅಂದರೆ ಫಾರ್ ಅಸ್ ವೆಜಿಟೇರಿಯನ್ ಅಂತ ಏನೂ ಇಲ್ಲವೇ ಇಲ್ಲ ನಮ್ಮ ಫ್ಯಾಮಿಲಿಗಳಲ್ಲಿ. ದಿನ ಮೀನು ಸಾರು ಇರುತ್ತೆ ನಮ್ಮ ಫ್ಯಾಮಿಲಿ. ರೈಸ್ ಜೊತೆ ಮೀನು ಸಾರು ಇಸ್ ಅ ರಿಚುವಲ್ ಫಾರ್ ಅಸ್. ಒಂದು ಫುಡ್ ಅಂತ ಹೇಳಿದ್ರೆ ಒಂದು ಪಲ್ಯ ಇರುತ್ತೆ ಅಫ್ಕೋರ್ಸ್, ಬಟ್ ಮೀನು ಸಾರು ಇಸ್ ಕಂಪಲ್ಸರಿ ಫಾರ್ ಅಸ್ ಎಟ್ ಹೋಮ್. ನನಗೆ ನಾನು ಕೋಸ್ಟಲ್ ಫ್ಯಾಮಿಲಿ ಫ್ರೆಂಡ್ಸ್ ಇರೋದ್ರಿಂದ ನಾ ಅಲ್ಲಿಗೆ ಹೋಗೋವಾಗ ಅವ್ರ ಮನೇಲಿ ಎವ್ರಿ ಡೇ ಆಸ್ ಯು ಸೆಡ್ ದೇರ್ ಇಸ್ ನೋ ವೆಜ್. ವೆಜ್ ಅಂದರೆ ಬಂಗುಡೆ ಸಾರು, ಬೂತಾಯಿ ಸಾರು. ಸೊ ಇಟ್ಸ್ ಲೈಕ್ ದ್ಯಾಟ್. ಇವ್ರಿಗೆ ಏನಿದು ಯಾವಾಗಲೂ ಹಿಂಗೇನೆ ಮನೆಯೆಲ್ಲ ಮೀನು ವಾಸನೆ ಬರ್ತಾ ಇರುತ್ತೆ ಅಂತ. ಸೊ ಬಿಗಿನಿಂಗ್ ವಿ ಯೂಸ್ ಟು ಹ್ಯಾವ್ ದಿಸ್ ಸ್ವಲ್ಪ ಯಾ ನೌ ಹಿ ಅಂಡರ್ಸ್ಟುಡ್ ದಿ ಇಂಪಾರ್ಟೆನ್ಸ್ ಆಫ್ ಫಿಶ್. ಈಗ ಅವರೇ ಕೇಳ್ತಾರೆ ಲೀನ್ ಮೀಟ್ ಏನು, ಹಿ ಓನ್ಲಿ ಆಸ್ಕ್ಸ್ ಫಾರ್ ಇಟ್. ಐ ಆಮ್ ಕ್ಯೂರಿಯಸ್, ಮೊದಲನೇ ಸಲ ನೀವು ಮುದ್ದೆ ಯಾವಾಗ ಮಾಡಿದ್ರಿ? ಓ ಮೈ ಗಾಡ್, ಇಲ್ಲಿವರೆಗೂ ನಾನು ಮಾಡಿಲ್ಲ, ಮುದ್ದೆ ಮಾಡಿಲ್ಲ. ಐ ಕಾಂಟ್ ಟ್ರೈ ಅಟ್ ಲೀಸ್ಟ್. ಸಿ ಹೊಸದಾಗಿ ಮದುವೆ ಆದಾಗ ಅದೊಂದು ಇಂಪ್ರೆಷನ್ ಸೆಟ್ ಮಾಡಬೇಕು ಅಂತಿರುತ್ತೆ, ಇಂಪ್ರೆಸ್ ಮಾಡಬೇಕು. ಐ ಹ್ಯಾಡ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ವಿತ್ ಮುದ್ದೆ ಆಯ್ತಲ್ಲ. ಹೌದಾ? ಹಾಂ. ಸೊ ದ ಫಸ್ಟ್ ಟೈಮ್ ಐ ಹ್ಯಾಡ್ ಮುದ್ದೆ ವಾಸ್ ನಮ್ಮನ್ನ ಒಬ್ಬರು ಫ್ಯಾಮಿಲಿ ಫ್ರೆಂಡು ದುಬೈಯಲ್ಲಿ ಊಟಕ್ಕೆ ಕರೆದಿದ್ರು. ನಾವೆಲ್ಲ ಅವಾಗ ನನಗೆ ಮುದ್ದೆ ಏನಂತ ವಿ ಆರ್ ನೆವರ್ ಈಟನ್ ಮುದ್ದೆ ಆಯಿತಾ. ಅವ್ರಿಗೂ ಪಾಪ ಗೊತ್ತಿರಲಿಲ್ಲ ಅನಿಸುತ್ತೆ ಮುದ್ದೆ ಮಾಡೋಕ್ಕೆ. ಎಲ್ಲ ಒಳಗಿಂದ ಹಸಿ ಮತ್ತು ನಮಗೆ ಯಾವುದೇ ಫುಡ್ನ ಚೂ ಮಾಡಿ ಜಗ್ದು
ಅಭ್ಯಾಸ. ಸೊ ನಾನು ನನ್ನ ತಮ್ಮ ಫುಲ್ ಕಚ್ಚಿ ತಿಂದ್ಬಿಟ್ಟು ಫುಲ್ ನಮ್ಮ ಪ್ರಕಾರ ಇವರೇನು ಮನೆಗೆಲ್ಲ ಊಟ ಕರೆದು ಹಿಂಗೆ ಅಂಟೆಲ್ಲ ಊಟ ಕೊಟ್ಬಿಟ್ಟಿದ್ದಾರೆ ಅಂತ ಫುಲ್ ಕಚ್ಚಿ ತಿಂದು ಅದನ್ನು ಅಲ್ಲ. ಸೊ ಅವಾಗಿಂದ ಅಂದರೆ ಜಬರ್ದಸ್ತಿ ನುಂಗಕ್ಕೆ ಆಗಲ್ಲ ನಮಗೆ. ಇವಾಗ ಯಾವುದೇ ಫುಡ್ನ ನಾವು ಚೂ ಮಾಡಿಬಿಟ್ಟೆ ತಿನ್ನೋದಲ್ವಾ. ಸೊ ಇಲ್ಲಿವರೆಗೂ ಮುದ್ದೆ ಟ್ರೈ ಮಾಡಿಲ್ಲ ನಾನು, ಕುಕ್ ಮಾಡಕ್ಕೆ ಟ್ರೈ ಮಾಡಿಲ್ಲ. ಬೇಡ, ಯಾಕೆ ಸುಮ್ಮನೆ ರಿಸ್ಕ್ ಅಂತ. ಬಟ್ ತಿಂತೀರಿ, ಐ ಮೀನ್ ಊಟಕ್ಕೆ ಇವ್ರಿಗೆ ಮಾತ್ರ. ಓಕೆ, ನಮ್ಗೇನಿದ್ರು ಐ ವಾಂಟ್ ರೈಸ್ ಇಸ್ ಅ ಮಸ್ಟ್ ಫಾರ್ ಮೀ. ಲೈಕ್ ನೀವು ಎಷ್ಟೇ ಡಯಟು ಅದು ಇದು ಹೇಳಿ, ನನ್ನ ಆಫ್ಟರ್ನೂನ್ ಲಂಚ್ ಹ್ಯಾಸ್ ಟು ಬಿ ರೈಸ್. ಓಕೆ, ಬಾಯ್ಲ್ಡ್ ರೈಸ್? ಬಾಯ್ಲ್ಡ್ ರೈಸ್ ಸಮಟೈಮ್ಸ್ ಡಿಪೆಂಡ್ಸ್. ಫಿಶ್ ಕರಿ ಇದ್ದರೆ ಬಾಯ್ಲ್ಡ್ ರೈಸ್, ನಾರ್ಮಲ್ ರೈಸ್ ಆಲ್ಸೋ ಐ ಈಟ್. ನಂಗೆ ಸ್ವಲ್ಪ ತಿನ್ನಲೇಬೇಕು. ತಿನ್ನೋದೇ ಒನ್ ಟೈಮ್ ಸರಿ ಅಂತ ಹೇಳಿ ಮಧ್ಯಾಹ್ನ ಅದನ್ನು ಒಂಚೂರು ತೃಪ್ತಿಯಲ್ಲಿ ತಿನ್ನೋಣ ಅಂತ. ಬಟ್ ಐ ಹರ್ಡ್ ದಟ್ ಯು ಆರ್ ಅ ವಂಡರ್ಫುಲ್ ಕುಕ್. ಯಾ, ಐ ಆಮ್. ತುಂಬ ವೆಜ್ ಅಂದರೆ ತುಂಬ ಇಷ್ಟಪಟ್ಟು ಅಡುಗೆ ಮಾಡ್ತೀರಂತೆ? ಹಾಂ, ಮಾಡ್ತೀನಿ. ಕುಕಿಂಗ್ ಐ ಲವ್, ಲೈಕ್ ಎಸ್ಪೆಷಲಿ ಮನೆಯಲ್ಲಿ ನಿಮಗೆ ವೆಜ್ ತುಂಬಾ ಅಲ್ಲ, ನಾನ್ ವೆಜ್ ಇಷ್ಟ ಅಲ್ಲ. ವೆಜ್ ಆಲ್ಸೋ ಐ ಕುಕ್, ಬಟ್ ಫಾರ್ ಅಸ್ ಎವ್ರಿ ಡೇ ದರ್ ಇಸ್ ನಾನ್ ವೆಜ್. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಒಂದು ಪಲ್ಯ ಇದ್ದೇ ಇರುತ್ತೆ. ಫಿಶ್ ಕರಿ ಇದ್ರೂ ಒಂದು ಪಲ್ಯ ಹ್ಯಾಸ್ ಟು ಬಿ ದೇರ್, ವೆಜ್ ಹ್ಯಾಸ್ ಟು ಬಿ ದೇರ್. ಬಟ್ ನೋ ಮುದ್ದೆ. ನೋ ಮುದ್ದೆ ಅಂದರೆ ನಾನು ಮಾಡಲ್ಲ, ಐ ಡೋಂಟ್ ಕುಕ್. ಓ, ಲವ್ಲಿ. ನಾನು ಯಾಕೆ ಕೇಳಿದೆ ಅಂದರೆ, ಇನಿಷಿಯಲ್ ಮ್ಯಾರೇಜ್ ಲೈಫಲ್ಲಿ ಇಂಪ್ರೆಸ್ ಮಾಡಬೇಕು ಅಂತೆಲ್ಲ ತುಂಬ ಹೆಣ್ಮಕ್ಳು ಟ್ರೈ ಮಾಡ್ತಾ ಇರ್ತಾರೆ. ತಮಗೆ ಬರದೇ ಇರೋದನ್ನೆಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಕುಕ್ ಮಾಡೋ ಅಂತ. ಹಂಗೇನಾದರೂ ಮುದ್ದೆಗಿದೆ ಟ್ರೈ ಮಾಡಿ ಏನಾದರೂ ಫೇಲ್ಯೂರ್ಸ್ ಏನಾದರೂ ಆಗಿತ್ತಾ ಅಂತ ತಿಳ್ಕೋಣ. ಇಲ್ಲ, ಟ್ರೈ ನಂಗೆ ಗೊತ್ತು ಫೇಲಿಯರ್. ಸೊ ಐ ನೆವರ್ ವೆಂಟ್ ಟು ಟ್ರೈ. ಇವರು ವಂಡರ್ಫುಲ್ ಕುಕ್ ಅಂತ ಕೇಳ್ಪಟ್ಟೆ. ಯಾವ ಫೇವ್ರೆಟ್ ಡಿಶಸ್ ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡೋದು? ನಾನು ಮಂಗಳೂರು, ನಮ್ಮದು ಮೀನು ಸಾರು, ಕೋಳಿ ಪದಾರ್ಥ ಅದೆಲ್ಲ ಮಾಡ್ತೀನಿ. ಆ್ಯಕ್ಚುಲಿ ಗಣೇಶ್ ಲೈಕ್ಸ್ ದ್ಯಾಟ್ ಆಲ್ಸೋ. ಇವಾಗ ಅಭ್ಯಾಸ, ಐ ಮೀನ್ ಅನಿವಾರ್ಯ. he doesn't have a choice, he eats. But ಮಕ್ಕಳಿಗೂ ಕೂಡ ಅದು ಯಾಕೋ ಗೊತ್ತಿಲ್ಲ, they've started enjoying the Mangalore cuisine a lot. Oh, lovely. ಅದೇ ಮಾಡೋದಲ್ಲ ಮನೆಯಲ್ಲಿ, ಹಾಗಾಗಿ ಇಷ್ಟ, ಅಭ್ಯಾಸ ಆಗ್ಬಿಟ್ಟಿದೆ. ಕಂಫರ್ಟ್ ಫುಡ್ ಆಗಿರುತ್ತೆ. ನೀವು ಶಿಲ್ಪಾ ಗಣೇಶ್ ಅಂತ ಕೇಳಿದ ತಕ್ಷಣ ಎವ್ರಿಬಡಿ ಸೇಸ್ ಶಿ ಈಸ್ ಅನ್ ಅಮೇಝಿಂಗ್ ಹೋಸ್ಟ್. ಒಬ್ಬ ಅದ್ಭುತ ಹೋಸ್ಟ್. ಶಿ ನೋಸ್ ಎವ್ರಿಥಿಂಗ್, ಹೌ ಟು ಆರ್ಗನೈಸ್ ಒಂದು ಪ್ರೋಗ್ರಾಮನ್ನು, ಒಂದು ಈವೆಂಟನ್ನು, ಒಂದು ಪಾರ್ಟಿನ ಶಿಲ್ಪಾ ಗಣೇಶ್ ಅರೇಂಜ್ ಮಾಡಿದಷ್ಟು ಪರ್ಫೆಕ್ಟಾಗಿ ಯಾರು ಮಾಡಲ್ಲ ಅಂತ ಹೇಳ್ತಾರೆ. ಐ ಡೋಂಟ್ ನೋ, ನನಗೆ ನಾನು 4-5 ಜನನ ಕರೀಲಿ ಮನೇಲಿ, ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್. ಭಾವನವ್ರೆ, ಐ ಮೀನ್ ಐ ಆಮ್ ವೆರಿ ಪರ್ಟಿಕ್ಯುಲರ್. ಯಾರು ಮನೆಗೆ ಬಂದುಬಿಟ್ಟು ದೇ ಶುಡ್ ನಾಟ್ ಫೀಲ್ ಅದು ಸರಿ ಇರಲಿಲ್ಲ, ಇದು ಸರಿ ಇರಲಿಲ್ಲ ಅಂತ. ಐ ಪರ್ಸ್ನಲಿ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಮನೇಲಿ. ಸೊ ದಟ್ಸ್ ರೀಸನ್ ಒಂದು ಪಾರ್ಟಿ ಇದೆ ಅಂತ ಹೇಳಿದ ತಕ್ಷಣ 2 ದಿನ ಮುಂಚೆನೇ ಶುರುವಾಗಿರುತ್ತೆ ನನ್ನ ಕೆಲಸ. ಅದೇ ಅರೇಂಜ್ ಮಾಡಬೇಕು, ಇದೇ ಅರೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆ ವಿಷಯದಲ್ಲಿ ಆ್ಯಂಡ್ ಐ ಲವ್ ಬೀಯಿಂಗ್ ಇನ್ ದ ಮಿಡ್ಸ್ ಆಫ್ ಪೀಪಲ್. ನಂಗೆ ಮಾತಾಡ್ಲಿಕ್ಕೆ ತುಂಬ ಇಷ್ಟ ಎಲ್ಲರ ಹತ್ರ. ಸೊ ಅರೇಂಜ್ಮೆಂಟ್ಸ್ ಅಂದರೆ ನಂಗೆ ತುಂಬ ಇಷ್ಟ. ನಂಗೆ ನೀಟಾಗಿ ಕಾಣಬೇಕು. ಐ ಮೀನ್ ಇಫ್ ಯು ಕಮ್ ಹೋಮ್ ಭಾವನಾರೆ, ಯುಲ್ ಸಿ, ನನಗೊಂದು ಹೂವಿಂದ ಹಿಡಿದು ಮನೇಲಿ ಎವ್ರಿಥಿಂಗ್ ಹ್ಯಾಸ್ ಟು ಬಿ ನೈಸ್. ಸುಮಾರು ಜನ ಏನು ನಿಮ್ಮ ಮನೆಗೆ ಬಂದರೆ ಒಂದು ಹೋಟೆಲ್ ಥರ ಎಲ್ಲ ಸೆಟ್ ಆಗಿರುತ್ತೆ ಅಂತ. ನಂಗೆ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಐ ಮೀನ್ ಚೆಂದ ಕಾಣಬೇಕು ನನಗೆಲ್ಲ. ಎಷ್ಟೋ ಜನ ಹೇಳಿದ್ದಾರೆ, ಈ ಹೋಟ್ಲಲ್ಲೆಲ್ಲ ಸೆಟ್ ಆಗಿರುತ್ತಲ್ಲ ಹಾಗೇ ಇರುತ್ತೆ ಯಾವಾಗಲೂ ನಿಮ್ಮ ಮನೆ ಅಂತ. ಸೊ ನಂಗೆ ಮಕ್ಕಳು ಬಂದು ಆಚೆ ಅವ್ರು ಏನಿದ್ರು ಅವರ ರೂಮಲ್ಲಿ ಅವ್ರು ಗಲೀಜು ಮಾಡ್ಕೊಳ್ಬೋದು. ಅಷ್ಟು ಪಾರ್ಟ್ನ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಅವ್ರ ಟಾಯ್ ಏರಿಯಾ ಅಂತ ಇದೆ, ಅವ್ರ ಮಕ್ಕಳದು ವಿಹಾನ್ದು. ಚಾರಿತ್ಯ ಆಟಾಡಲ್ಲ ಇವಾಗ, ಅವಳು ಶೀ ಈಸ್ ಆಲ್ಸೋ ಲೈಕ್ ಮೀ, ಶಿ ಕೀಪ್ಸ್ ಹರ್ ರೂಮ್ ಆ್ಯಂಡ್ ಆಲ್ ವೆರಿ ಕ್ಲೀನ್ ಆ್ಯಂಡ್ ನೀಟ್. ಸೊ ವಿಹಾನ್ದೆಲ್ಲ ಟಾಯ್ಸ್ ಏನಿದೆ ಈವ್ನಿಂಗ್ ಅದನ್ನು ವಾಪಸ್ ಹಾಕ್ತೀವಿ. ಅದು ಬಿಟ್ಟರೆ ಎವ್ರಿಥಿಂಗ್ ಹ್ಯಾಸ್ ಟು ಎವ್ರಿ ಬೆಡ್. ಅದೇ ಹೇಳಿದೆ ಅಲ್ಲ ಫಸ್ಟಿಗೆಲ್ಲ ಇದೇ ಗಲಾಟೆ, ಇದು ಹಾಸಿಗೆ ನಾ ಮಲ್ಗಕ್ಕೆ ಮಾಡಿದ್ಯಾ ಪಿಲ್ಲೋ ಇಡಕ್ಕೆ ಮಾಡಿದ್ಯಾ ಅಂತ. ಏನಿದ್ರು ಸೆಟ್ ಆಗಿರುತ್ತೆ ಹಾಸಿಗೆ, ಎಲ್ಲ ಪಿಲ್ಲೋಸ್ಗಳೆಲ್ಲ ರೆಡಿ ಇರುತ್ತೆ ಅಲ್ಲಿ. ಇಲ್ಲಿ ಮಲ್ಗಕ್ಕೆ ಜಾಗ ಇಲ್ಲ, ನಾನು ನೆಲದ ಮೇಲೆ ದಿಂಬಾಕೊಂಡು ಮಲಗ್ತೀನಿ ಅಂತಾರೆ ಇವರು. ನನಗೆ ಅದೊಂಚೂರು ಆ ಕಡೆ ಈ ಕಡೆ ಆದರೂ ಸಿಟ್ಟು ಬರುತ್ತೆ ಆಮೇಲೆ. ಸೊ ನೀವು ಪರ್ಫೆಕ್ಷನಿಸ್ಟ್, ಎಲ್ಲ ಹಿಂಗೆ ನನಗೆ ಒಂಚೂರು ನೋಡಿದಾಗ ನೀಟಾಗಿ ಕಾಣಬೇಕು, ಇಲ್ಲದೆ ನಂಗೆ ಒಂಚೂರು ಇರಿಟೇಷನ್ ಆಗುತ್ತೆ. ದಟ್ ವಿಲ್ ಬಿ ಲೈಕ್ ಜುಗಲ್ಬಂದಿ ಎವ್ರಿ ಟೈಮ್. ಇವರು ಮಲ್ಗೋ ಕಡೆ ಎಲ್ಲ ಯಾಕೆ ಇಷ್ಟು ತುಂಬಿಸಿಡ್ತೀಯಾ ಅಂತಾರೆ. ಅಂದರೆ ಇದು ನೀವು ಎಲ್ಲಾದರೂ ನೋಡಿದ್ದ ಅಥವಾ ಬೇಸಿಕಲಿ ಯು ಆರ್ ಲೈಕ್ ದಟ್? ಐ ಹ್ಯಾವ್ ಆಲ್ವೇಸ್ ಬೀನ್ ಲೈಕ್ ದಟ್. ನಂಗೆ ಬಾತ್ರೂಮಲ್ಲೂ ಎಲ್ಲ ಕಾರ್ಪೆಟ್ ಎಲ್ಲ ಇರಬೇಕು, ಎವ್ರಿಥಿಂಗ್ ಈಸ್ ಲೈಕ್ ನೀಟ್ಲಿ ಡನ್. ಸೊ ಫ್ರಮ್ ದ ಬಿಗಿನಿಂಗ್ ಐ ಬೀನ್ ಲೈಕ್ ದಿಸ್. ಸೊ ಗಣೇಶ್ ಅವ್ರಿಗೂ ನಿಮಗೂ ಇನಿಷಿಯಲ್ ಡೇಸಲ್ಲಿ ಇದೇ ಒಂದು ದೊಡ್ಡ ವಾರ್ ಅಂದರೆ ಅದೇ ಹೇಳಿದಲ್ಲ, ಬಂದಿದ ತಕ್ಷಣ ಇದು ಎಲ್ಲಿ ಮಲಗಬೇಕು ನಾನಂತ ಸ್ವಲ್ಪ ಡಿಸೈಡ್ ಮಾಡಿ ಹೇಳ್ಬಿಡು. ಅಷ್ಟು ಪಿಲ್ಲೋಸ್ ಆನ್ ದ ಬೆಡ್.
ಆಲ್ ಆಫ್ ದಿಸ್ ನಂಗೆ ಬಾತ್ರೂಮಲ್ಲಿ ಒಂಚೂರು ನೀರು ಬೀಳಬಾರ್ದು, ಲೈಕ್ ಎವ್ರಿಥಿಂಗ್ ವಿಲ್ ಬಿ ಡ್ರೈ ವಿತ್ ಕಾರ್ಪೆಟ್ಸ್, ಇಟ್ಸ್ ಲೈಕ್ ದ್ಯಾಟ್. ಓಕೆ. ಇವನ್ ತುಂಬ ಸುಂದರ ಇಂಟೀರಿಯರ್ ಡಿಸೈನರ್ ಅಂತ ಕೇಳ್ಪಟ್ಟಿದ್ದೀನಿ ನಾನು. ನಿಮ್ಮ ಮನೇನು ವಾಟ್ ಯು ಪ್ಲ್ಯಾನ್ ಇನಿಷಿಯಲಿ ಅರೌಂಡ್ ನಿಮ್ಮ ಸುತ್ತ ಇದ್ದಿದ್ದ ಜನ ದೇ ವರ್ ನಾಟ್ ಓಕೆ ಟು ಬಿಲ್ಡ್ ಸಚ್ ಅ ಹ್ಯೂಜ್ ಹೌಸ್. ನಿಮ್ದೊಂದು ಡ್ರೀಮ್ ಅಂತ ಇತ್ತು, ಮನೆ ಹಿಂಗೆ ಬರಬೇಕು ಅಂತ. ತುಂಬ ಅದ್ಭುತವಾದ ಮನೆ ಡೆಕೋರೇಟ್ ಮಾಡೋದು, ಅಂದರೆ ಕನ್ಸ್ಟ್ರಕ್ಟ್ ಮಾಡಿದ್ರಿ, ದೆನ್ ಅದನ್ನು ಇಂಟೀರಿಯರ್ಸ್ ಎಲ್ಲನೂ ನೀವು ಪ್ಲ್ಯಾನ್ ಮಾಡಿದ್ರಿ. ಹೌದು. ಸೊ ಇಂಟೀರಿಯರ್ಸ್ ಬಗ್ಗೆ ಯಾವ ಸ್ಟೈಲ್ ನಿಮಗೆ ಜಾಸ್ತಿ ಇಷ್ಟ ಆಗುತ್ತೆ? ವಾಟ್ಸ್ ಯೋರ್ ಥಾಟ್ ಆನ್ ಇಟ್? ಸ್ಟೈಲ್ ಡಿಪೆಂಡ್ಸ್, ಇಟ್ ಡಿಪೆಂಡ್ಸ್ ಆನ್ ಮೈ ಮೂಡ್. ಆ ಟೈಮಿಗೆ ನನಗೆ ಕಂಟೆಂಪ್ರರಿ ಬೇಕು ಅಂದರೆ ಹಂಗೆ ಮಾಡ್ತೀನಿ. ಸಮ್ಟೈಮ್ಸ್ ಐಮ್ ವೆರಿ ಒಂಥರ ಎತ್ನಿಕ್ ಸ್ಟೈಲಲ್ಲಿ ಒಂದೊಂದು ಜಾಗನ, ದಟ್ಸ್ ವೈ ಐ ಕ್ರಿಯೇಟ್ ಎವ್ರಿ ಪಾರ್ಟ್ ಆಫ್ ಇಟ್. ನನಗೆ ಎಲ್ಲಿ ಯಾವ ಥರ ಬೇಕು ಅದನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇಂಟೀರಿಯರ್ ಡಿಸೈನಿಂಗ್ ಹ್ಯಾಸ್ ಆಲ್ವೇಸ್ ಬಿನ್, ಐ ಸ್ಟಡಿಡ್ ದ್ಯಾಟ್, ಓದಿರೋದು ನಾನು ಅದನ್ನೇ. ಸೊ ಅದೇ ಹೇಳಿದೆ ಅಲ್ಲ, ಆ ನೀಟ್ನೆಸ್ ಅನ್ನೋದು ಎಲ್ಲ ಚೆನ್ನಾಗಿ ಕಾಣಬೇಕು. ಮೇ ಬಿ ಅದೇ ಮಾಡ್ಕೊಂಡು ಬಂದಿರ್ತೀವಲ್ಲ, ಸೊ ಅದು ಮನಸ್ಸಲ್ಲಿರುತ್ತೆ, ಎಲ್ಲ ನೀಟಾಗಿ ಕಾಣಿಸ್ಬೇಕು. ನನಗೆ ಪ್ರತಿಯೊಂದು ವಾಸಲ್ಲೂ ಹೂವು ಇರಬೇಕು ದಿವಸ. ನೆನ್ನೆನೂ ಹಂಗೆ ಪೂಜೆ ಇತ್ತು, ಎಲ್ಲ ಸೆಟ್ ಮಾಡ್ಕೊಂಡು ಬಂದೆ. ಇಟ್ಸ್ ಲೈಕ್ ದ್ಯಾಟ್. ಡಿಸೈನಿಂಗ್ ಇಸ್ ಒನ್ ಥಿಂಗ್ ಐ ರಿಯಲಿ ಲೈಕ್. ಬಾತ್ರೂಮಿಂದ ಹಿಡಿದು ಕಿಚನಿಂದ ಹಿಡಿದು ಎವ್ರಿವೇರ್ ಐ ಲವ್ ಗ್ರೀನ್. ಇಡೀ ಮನೆ ಒಳಗಡೆನೆ ನಮ್ಮದು ಒಂದು ದ ಗಾರ್ಡನ್ ವಿ ಹವ್ ಇನ್ಕಾರ್ಪೊರೇಟೆಡ್ ಇನ್ಸೈಡ್ ದ ಹೌಸ್, ಒಳಗಡೆನೆ ಇರೋ ಥರ ನಂಗೆ ಗ್ರೀನ್ ಇರೋದು. ಬಾತ್ರೂಮಲ್ಲೂ ನಿಮಗೆ ನಂದು ಗಿಡಗಳು ಸಿಗುತ್ತೆ, ಎಲ್ಲ ಕಡೆ ಗಿಡ, ಕಿಚನಲ್ಲೂ ಗಿಡಗಳಿದೆ. ಸೊ ಐ ಲೈಕ್ ಇಟ್ ದ್ಯಾಟ್ ವೇ. ಇವಾಗ ಮನೆ ಕನ್ಸ್ಟ್ರಕ್ಷನ್ ಅಂತ ಯಾರಾದರೂ ಶುರು ಮಾಡ್ತಾ ಅಂದರೆ ಇಟ್ಸ್ ಅ ಬಿಗ್ ಡ್ರೀಮ್. ಅದು ನಾವು ಕಟ್ಟಿಸ್ತೀವಿ ಅಂದರೆ, ಪೇರೆಂಟ್ಸ್ ಇನ್ಹೆರಿಟೆನ್ಸಿಂದ ಬಂದಿದ್ದರೆ ಅದು ಬೇರೆ. ನಾವು ಅಂತ ಶುರು ಮಾಡ್ಕೊಂಡಾಗ ಇಟ್ ಈಸ್ ಅ ಬಿಗ್ ಡ್ರೀಮ್. ಬೀಯಿಂಗ್ ಅ ಇಂಟೀರಿಯರ್ ಡಿಸೈನರ್, ನಿಮ್ಮ ಕನಸು ಹೆಂಗೆ ಶುರುವಾಗಿತ್ತದು? I don't know, maybe after I finished my design course, ಫಸ್ಟ್ 21ಕ್ಕೆ ಅಲ್ಲಿ ನಮ್ಮದು ನಮ್ಮಮ್ಮಂದೊಂದು ಮನೆ ಇದೆ, ಅದ್ರ ಮೇಲೆದು ಬಿಲ್ಟ್ ಅ ಪೆಂಟ್ ಹೌಸ್, ಅಲ್ಲೊಂದು ಮನೆ ಕಟ್ಟಿದ್ದೆ ನಾನು. ಆವಾಗಲೇ ಎವ್ರಿಬಡಿ ಆ ಕಾಲಕ್ಕೇ ಎವ್ರಿಬಡಿ ವೆ ಲೈಕ್ ಏನು ಚೆನ್ನಾಗಿದೆ ಇದು ಮನೆ, ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ಸೊ ಇಟ್ ವಾಸ್ ಆಲ್ವೇಸ್ ದೇರ್, ಲೈಕ್ ನಂಗೆ ಏನು ಮಾಡಬೇಕು ಅಂತ ಗೊತ್ತಿತ್ತು. ಇಲ್ಲೂ ಅಷ್ಟೇ, ಈ ಮನೆ ಕಟ್ಟಿದಾಗಲೂ ನಾನು ಮೇ ಬಿ ಗಣೇಶ್ ಡಿಂಟ್ ಹ್ಯಾವ್ ಅನ್ ಐಡಿಯಾ ಅಷ್ಟು ದ್ಯಾಟ್ ನಾನು ಏನು ಮಾಡಬಲ್ಲೆ ಅಂತ. ಆಲ್ಮೋಸ್ಟ್ ಫಸ್ಟ್ ಫ್ಲೋರ್ ಮುಗ್ದ ಮೇಲೆ ಅವ್ರು ಬಂದಿದ್ದರು ಒಂದು ಸತಿ. ಬಂದ್ಬಿಟ್ಟು, ಏನೇ ಇದು ಒಳ್ಳೆ ಫುಟ್ಬಾಲ್ ಗ್ರೌಂಡ್ ಥರ ಮಾಡಿಬಿಟ್ಟಿದ್ಯಾ ಲಿವಿಂಗ್ ರೂಮ್ನ ಅಂತ, ದೊಡ್ಡ ಲಿವಿಂಗ್ ರೂಮ್ ಅಂತ, ಏನು ಫುಟ್ಬಾಲ್ ಆಡೋಕ್ಕೆ ಮಾಡಿದ್ಯಾ ಎಷ್ಟು ದೊಡ್ಡದು ಅಂತ ಹೇಳ್ಬಿಟ್ಟು. ಸೊ that's when he started realizing what I'm capable of. And then he started keeping quiet. ಇಲ್ಲ ಅವಳೇ ಎಲ್ಲ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಇಟ್ಸ್ ಯೋರ್ ಇಮ್ಯಾಜಿನೇಷನ್, ಯೋರ್ ಎಕ್ಸಿಕ್ಯೂಷನ್. ಟೋಟಲಿ. ಅಫ್ಕೋರ್ಸ್ ಈಸ್ ಅ ಬಿಗ್ ಇದು ನಮ್ಮ ಮನೆ ಥಿಯೇಟರ್ ಏರಿಯಾ, ಈ ಸಿನಿಮಾಗೆ ಏನೇನು ಸಂಬಂಧವಾದ ಎಲ್ಲ ವಿಷಯಗಳಿದೆ, ಜಿಮ್ಮು, ಥಿಯೇಟರ್, ಅದೆಲ್ಲ ಅವರೇ ಮಾಡೋದು. ಬಟ್ ರೆಸ್ಟ್ ಎವ್ರಿಥಿಂಗ್ ಇಸ್ ಟೇಕನ್ ಕೇರ್ ಬೈ ಮೀ. ನೀವು ಎಲ್ಲ ವಿಷಯದ ಬಗ್ಗೆನೂ ಯು ಆರ್ ಇಂಟ್ರೆಸ್ಟೆಡ್. ಬಟ್ ಮೋಸ್ಟ್ ಫ್ಯಾಸಿನೇಟಿಂಗ್ ಅನ್ಸೋದು ಯಾವ ವಿಷಯ ನಿಮಗೆ? ಲೈಫ್ ನಿಮ್ಮನ್ನು ಡ್ರೈವ್ ಮಾಡೋದು ಯಾವ ವಿಷಯ? ಡ್ರೈವ್ ಅಂತ ಇಲ್ಲ, ಆ ಮಿನಿಟಲ್ಲಿ ನಾನು ಏನು ಮಾಡ್ತೀನಿ. ಇವಾಗ ಸಿನಿಮಾ ಅಂತ ಮಾಡ್ತಾಯಿದ್ದೀನಿ ನಾನು, ನಂಗೆ ಅದು ಫುಲ್ 100% ಕೊಟ್ಬಿಡಬೇಕು, ಏನೂ ಕಮ್ಮಿ ಆಗಬಾರ್ದು. ವಿ ಹ್ಯಾವ್ ಟು ಡೂ ದ್ಯಾಟ್, ಅದನ್ನು ಮಾಡೋಣ, ಇದು ಮಾಡೋಣ. ಇಲ್ಲ ಅಂದರೆ ನಾರ್ಮಲ್ ಒಂದು ಓಕೆ ಸಿನಿಮಾ ಸ್ಟಾರ್ಟ್ ಮಾಡು, ಅದು ಏನೇನೋ ಕಾಶ್ಮೀರ್ಗೆ ಹೋದ್ವಿ, ಅಲ್ಲಿ ಮಾಡಿದ್ವಿ, ಶೂಟಿಂಗ್ ಇದು ಮಾಡಿ, ಓಕೆ ನಾನೇ ಹಾಡ್ಬಿಡ್ತೀನಿ ಅಂತ. ಈಗ ಒಂದು ಮನೆ ಸ್ಟಾರ್ಟ್ ಮಾಡ್ತೀನಿ ಅಥವಾ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀನಿ ಅನ್ಕೋ, ಫುಲ್ ಇನ್ವಾಲ್ವ್ಮೆಂಟ್. ಇವ್ರು ಅದಕ್ಕೆ ಹೇಳೋದು, ನೀನು ಸ್ವಲ್ಪ ದಿನ ಒಂಚೂರು ಆರಾಮದಲ್ಲಿ ಸುಮ್ಮನೆ ಕುತ್ಕೊಂಡ್ಬಿಡು ಅಂತ ಹೇಳ್ಬಿಟ್ಟು, ಅಷ್ಟು ತಲೆ ಕೆಡಿಸ್ಕೊಳ್ಳೋಕ್ಕೆ ಐ ಸ್ಟಾರ್ಟ್. If I'm doing something, I'll give my 100%. You live in present. Yes. I have to do that ಅಂತ ಹೇಳ್ಬಿಟ್ಟು ಅದನ್ನು ಒಳ್ಳೆ ಒಂದು ಪೀಕ್ ಇದಕ್ಕೆ ತಗೊಂಡೋಗೋ ತನಕ ಬಿಡಬಾರ್ದು ಅನ್ನೋದು ದಟ್ ಇಸ್ ವಾಟ್ ರಿಕ್ವೈರ್ಡ್ ಅಲ್ಲ. ಅಂದರೆ ತುಂಬ ಜನ ಶುರು ಮಾಡಿಬಿಡ್ತಾರೆ, ಎಂಡಿಗೆ ತೊಗೊಂಡು ಹೋಗೋದಿಲ್ಲ. ಆ್ಯಂಡ್ ಪ್ರೆಸೆಂಟಲ್ಲಿ ಇರೋದಕ್ಕಿಂತ ಹಿಂದೆ ಏನಾಗಿತ್ತು ಮುಂದೆ ಏನಾಗುತ್ತೆ ಅನ್ನೋ ಟೆನ್ಷನಲ್ಲಿ ಇರ್ತಾರೆ. ಯು ಲಿವ್ ಇನ್ ಪ್ರೆಸೆಂಟ್, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಈಗ ಒಬ್ಬ ನಿರ್ಮಾಪಕಿಯಾಗಿ ಇಂಡಸ್ಟ್ರಿಯಲ್ಲಿ ಬದುಕೋದು ಬಹಳ ಕಷ್ಟ. ಬಟ್ ಗಣೇಶ್ ಅವರ ಜೊತೆನೇ ನಿರ್ಮಾಣ ಇದ್ದಿದ್ದರಿಂದ ಸ್ವಲ್ಪ ಪ್ರೆಷರ್ ಕಮ್ಮಿ ಇತ್ತು. ಆದರೆ ಟೆಲ್ ಮೀ, ಆ್ಯಸ್ ಅ ನಿರ್ಮಾಪಕಿ ಹೆಂಗಿರುತ್ತೆ ಒಂದು ಇಡೀ ಸೆಟ್ನ ಹ್ಯಾಂಡಲ್ ಮಾಡೋದು, ಇಡೀ ಮೂವಿ ತಂಡನ ಹ್ಯಾಂಡಲ್ ಮಾಡೋದು? ಇಸ್ ಇಟ್ ಅ ಪ್ರೆಷರ್ ಆರ್ ಪ್ಲೆಷರ್, ಚಾಲೆಂಜಿಂಗ್, ಅಡ್ವೆಂಚರಸ್, ಏನು ಅನ್ಸುತ್ತೆ? ಭಾವನವ್ರೆ, ಇವಾಗ ಎಕ್ಸೆಪ್ಟೆನ್ಸ್ ಟುವರ್ಡ್ಸ್ ಅಸ್, ಹೆಣ್ಣು ಮಕ್ಕಳ ಎಕ್ಸೆಪ್ಟೆನ್ಸ್ ಇದೆಲ್ಲ ಇಸ್ ಮಚ್ ಬೆಟರ್. ಆವಾಗ 15-16 ವರ್ಷದ ಹಿಂದೆ ಇವ್ರಿಗೇನು ಗೊತ್ತಿರುತ್ತೆ, ಏನು ಸಿನಿಮಾ ಬಗ್ಗೆ ಏನು
ಏನೋ ಏನು ತಿಳ್ಕೊಂಡಿರ್ತಾರೆ ಇವರು ಅನ್ನೋ ಒಂದು ಇದ್ದಿರಬಹುದು ನನ್ನ ಮೇಲೆ. ಬಟ್ ಬಿಕಾಸ್ ಗಣೇಶ್ ವಾಸ್ ದೇರ್, ಅವರ ವೈಫ್ ಆಗಿ ನಾನು ಬಂದಿರೋದ್ರಿಂದ ಆ ಥರ ಎಲ್ಲ ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಎವ್ರಿಬಡಿ ವೆ ವೆರಿ ಕೋಆಪರೇಟಿವ್, ಫ್ರೆಂಡ್ಲಿ, ಆ್ಯಂಡ್ ಐ ಆಮ್ ಆಲ್ಸೋ ಲೈಕ್ ಐ ಟಾಕ್ ಟು ಎವ್ರಿ ಒನ್. ನಾನು ಅದೆಲ್ಲ ಯೋಚನೆನೂ ಮಾಡೋಕ್ಕಾಗಲ್ಲ. ನಾನು ಬೇಕಾದ್ರೆ ಒಂದು ಆಟೋದಲ್ಲೂ ಓಡಾಡ್ಕೊಂಡ್ಬರ್ತೀನಿ. ಐ ಡೋಂಟ್ ಇವನ್ ಥಿಂಕ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ನಂಗೆ ಕೆಲಸ ಆಗಬೇಕು ಅಷ್ಟೇ. ಸೊ ದೆನ್ ಪೀಪಲ್ ಸ್ಟಾರ್ಟೆಡ್ ಸೀಯಿಂಗ್ ದಟ್ ಪೊಟೆನ್ಷಿಯಲ್ ಇನ್ ಮೀ, ದಟ್ ಓಕೆ ಇವ್ರು ಬೇಕಾದ್ರೆ ಒಂದು ಲೈಟು ಎತ್ಕೊಂಡು ಹೋಗ್ತಾರೆ, ಊಟನೂ ಬಡಿಸ್ತಾ ಇರ್ತೀನಿ, ನಾನು ಪ್ರತಿಯೊಂದು ನಾನು ಮಾಡ್ತೀನಿ ಅಲ್ಲಿ ಕೆಲಸ. ಐ ವಿಲ್ ಡೂ ಎವ್ರಿಥಿಂಗ್ ಸಿನಿಮಾದಲ್ಲಿ. ದಟ್ಸ್ ಹೌ ಐ ಹ್ಯಾವ್ ಬಿನ್. ಈ ಸಿನಿಮಾದಲ್ಲೂ ಹಾಗೆ ಪ್ರತಿಯೊಂದು ಮಾಡಿದ್ದೀನಿ ನಾನು. ಏನೋ ಆಗ್ತಿಲ್ಲ ಅಂದಿದ ತಕ್ಷಣ ನನಗೆ ಮಾಡಬೇಕು ಅದನ್ನು. ಬೇರೆಯವ್ರಿಗೆ ಹೇಳಿ ಮಾಡಿಸ್ಬೇಕಾಗಿ ಅದಕ್ಕೆ ಕಾಯೋದು, ಅದನ್ನು ಮಾಡೋಕ್ಕೆ ಇದು ಮಾಡೋದು ಅಗತ್ಯ ಇಲ್ಲ. ಲೆಟ್ ಮೀ ಡೂ ಇಟ್ ಅಂತ. ಸೊ ದ್ಯಾಟ್ ವೇ ಐ ಥಿಂಕ್ ಪೀಪಲ್ ಹ್ಯಾವ್ ಸೀನ್ ದ್ಯಾಟ್ ಪೊಟೆನ್ಷಿಯಲ್. ಓಕೆ ಇವರ ಶಿ ಈಸ್ ನಾಟ್ ದ್ಯಾಟ್ ಜಸ್ಟ್ ಅನದರ್ ದುಡ್ಡು ಹಾಕ್ಕೊಂಡು ಬಂದು ಕುತ್ಕೊಂಡು ಓಕೆ ಅದು ಮಾಡಿ ಇದು ಮಾಡಿ ಅಂತ ಹೇಳ್ಬಿಟ್ಟು ಶಿ ವಿಲ್ ಡೂ ಎವ್ರಿಥಿಂಗ್ ಅಂತ ಗೊತ್ತಿರೋದ್ರಿಂದ ನನ್ನ ಕಡೆ ಒಂದು ಎಕ್ಸೆಪ್ಟೆನ್ಸ್ ಚೆನ್ನಾಗಿತ್ತು ಅಂತ ನಾನು ಹೇಳ್ಬೋದು. ಹಾಂ. ಸೊ ಯು ಗೆಟ್ ಇನ್ವಾಲ್ವ್ಡ್ ಇನ್ ಎವ್ರಿಥಿಂಗ್ ಅಲ್ಲ. ಸೊ ದೇ ಕಾಂಟ್ ಸೇ ದಟ್ ಶಿ ಡಸಂಟ್ ನೋ ಎನಿಥಿಂಗ್ ಅಂತ. ಅವ್ರಿಗೆ ಗೊತ್ತಿಲ್ಲ ಅಂತ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ನನ್ನನ್ನು ಒಂದು ಒಪ್ಕೊಂಡಿರೋ ರೀತಿ ಐ ಥಿಂಕ್ ಇಂಡಸ್ಟ್ರಿಯಲ್ಲಿ ನಂಗೆ ತುಂಬಾ ಪ್ರೀತಿ ಸಿಕ್ಕಿದೆ. ನಾನು ಸಿನಿಮಾ ಮಾಡ್ತೀನಿ ಅಂದ ತಕ್ಷಣ ಖುಷಿಯಾಗಿ ಫೋನ್ ಮಾಡ್ತಾರೆ ಎಲ್ಲರೂ, ದಟ್ ದೇ ವಾಂಟ್ ಟು ವರ್ಕ್ ವಿತ್ ಮೀ ಅಂತ. ಓಕೆ. ಸೊ ಈ ಒಬ್ಬ ಪ್ರೊಡ್ಯೂಸರ್ ಆಗಿ ತುಂಬ ಸ್ಟ್ರಿಕ್ಟಾ ನೀವು, ಲಿಬರಲ್ಲಾ ಏನು? ಐ ಹ್ಯಾವ್ ಟು ಆಸ್ಕ್ ದ ಟೀಮ್, ಬಟ್ ಅವರಿಲ್ಲ ಇವತ್ತು ನೀವು ನಮ್ಮ ಜೊತೆ ಇರೋದ್ರಿಂದ ನಿಮ್ಮನ್ನೇ ಡೈರೆಕ್ಟಾಗಿ ಕೇಳ್ತಿದ್ದೀನಿ. ಲಿಬರಲ್ ಇದ್ದೀರಾ ಅಥವಾ ಕಟ್ಟಿದ್ದೀರಾ, ಹೇಗೆ ನೀವು? ಲಿಬರಲ್ ಯಾವ ವಿಷಯದಲ್ಲಿ ಅಂತ ಅನ್ಸುತ್ತೆ ನಿಮಗೆ? ದುಡ್ಡು ವಿಷಯದಲ್ಲಿ? ದುಡ್ಡು ಸಿನಿಮಾಗೆ ಏನು ಬೇಕು ನಾನು ಮಾಡ್ತೀನಿ. ಬೇಡದಿರೋ ಖರ್ಚು ನಾನು ಮಾಡೋಕ್ಕೆ ಬಿಡಲ್ಲ, ಅದು ಆಗೋಕ್ಕೆ ಸಾಧ್ಯನೂ ಇಲ್ಲ. ನನ್ನ ನಿಮ್ಮ ಕಣ್ ತಪ್ಪೇನೂ ಹೋಗಲ್ಲ, ಸಾಧ್ಯನೇ ಇಲ್ಲ. ಬಿಕಾಸ್ ಐ ವ್ಯಾಲ್ಯೂ ಎವ್ರಿ ರುಪಿ. ನನಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅ ಹಾರ್ಡ್ ಅರ್ನ್ಡ್ ಮನಿ. ಐ ವಿಲ್ ನಾಟ್ ವೇಸ್ಟ್ ಇಟ್. ಬಟ್ ಸಿನಿಮಾಗೆ ಏನು ಬೇಕು ಎಲ್ಲ ಕೊಡೋಕ್ಕೆ ರೆಡಿ ಇದ್ದೀವಿ ನಾವು. ಇಟ್ಸ್ ಲೈಕ್ ದ್ಯಾಟ್. ಇಲ್ಲ ಅಂದರೆ ಸಿನಿಮಾ ಮಾಡಬಾರ್ದು. ಐ ಮೀನ್ ಇಷ್ಟಕ್ಕೆ ಮಾಡಬೇಕು ಅಷ್ಟಕ್ಕೆ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಹಂಗೆ ನೋಡೋಕೆ ಹೋದರೆ ನಾನು ಈ ಸಿನಿಮಾ ಮಾಡಿದಾಗ ನನ್ನ ಬಜೆಟ್ಗಿಂತ ಡಬಲ್ ಆಗಿದೆ ಹಂಗೆ ನೋಡೋಕೆ ಹೋದರೆ. ಓಕೆ, ಟು ಬಿ ವೆರಿ ಫ್ರ್ಯಾಂಕ್. ಅಲ್ಲಿ ಮಾಡೋ ಒಂದು ಇಲ್ಲ, ನಾನು ತುಳು ಸಿನಿಮಾ ಅಥವಾ ಅಂದರೆ ತುಳು ಕನ್ನಡ ಅಂತ ಅಂದಾಗ, ನ್ಯೂ ಕಮ್ಮರ್ಸ್ ಅಂದಾಗ ಇಷ್ಟಕ್ಕೆ ಸೀಮಿತ ಇಟ್ಟಿಲ್ಲ ನಾನು. ಏನೇನು ಕೊಡಬೇಕು ಒಂದು ಸಿನಿಮಾಗೆ, ಇಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣ, ಅದನ್ನು ಮಾಡೋಣ, ಇದನ್ನು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಂಡು ಹೋಗಿದ್ದೀವಿ. ಅನ್ನೆಸೆಸರಿ ಖರ್ಚು, ವೇಸ್ಟೇಜು, ಐ ವಿಲ್ ನೆವರ್ ಲೆಟ್ ಇಟ್ ಹ್ಯಾಪನ್. ಸಿನಿಮಾ ಕಥೆ ವಿಷಯಕ್ಕೆ ಬಂದಾಗ ಆ್ಯಸ್ ಅ ಪ್ರೊಡ್ಯೂಸರ್ ಇನ್ವಾಲ್ವ್ಮೆಂಟ್ ಯಾವ ರೀತಿ ಇರುತ್ತೆ ನಿಮ್ಗೆ? ಕಂಪ್ಲೀಟ್ಲಿ ನಾನು ಪ್ರೊಡ್ಯೂಸ್ ಮಾಡಿದ್ರೆ, ಯಾ ಕಂಪ್ಲೀಟ್. ಐ ಮೀನ್ಸ್ ಇನ್ ಪ್ರೀ-ಪ್ರೊಡಕ್ಷನಿಂದ ನಥಿಂಗ್ ಇನ್ ಮೈ ಪ್ರೊಡಕ್ಷನ್ ಹೌಸ್ ವಿಲ್ ಹ್ಯಾಪನ್ ವಿದೌಟ್ ಮೈ ಕನ್ಸೆಂಟ್. ನಾನು ಪ್ರತಿಯೊಂದಕ್ಕೂ ಕೂತ್ಕೊಳ್ತೀನಿ. ಲವ್ಲಿ. ಆ್ಯಂಡ್ ದಟ್ಸ್ ಆ್ಯಕ್ಚುಲಿ ಐ ಥಿಂಕ್ ಇನ್ ಅ ವೇ ಗುಡ್. ನಮಗೆಲ್ಲ ಗೊತ್ತಿದ್ರೆ ಬೆಟರ್ ಅಂತ ಅನಿಸುತ್ತೆ ಸ್ವಲ್ಪ. ವಿ ವೆರಿ ಕ್ಲಿಯರ್ ಅಬೌಟ್ ವಾಟ್ ಈಸ್ ಹ್ಯಾಪನಿಂಗ್ ಅಲ್ವಾ ಭಾವನವ್ರೆ? ಏನೋ ಅವ್ರು ಮಾಡ್ಕೊಂಡು ಬರಲಿ ಅಂತ ಬಿಟ್ಟರೆ ಆಮೇಲೆ ಹತ್ತು ಬಿಟ್ಟು ಏನು ಪ್ರಯೋಜನ ಇಲ್ಲ, ಹಂಗಾಯಿತು ಹಿಂಗಾಯಿತು ಅಂತ. ಮೊದಲನೇ ಹಂತದಿಂದನೂ ಎಲ್ಲನೂ ಗೊತ್ತಿದ್ರೆ ನನಗೆ ಇದು ಇಷ್ಟೇ ಇದು ಹಿಂಗೇನೆ ಅಂತ, ಇಟ್ಸ್ ಮಚ್ ಈಸಿಯರ್ ಟು ವರ್ಕ್. ಎಕ್ಸಿಕ್ಯೂಷನ್ ಈಸಿ ಆಗುತ್ತೆ, ಸ್ಮೂತ್ ಇರುತ್ತೆ, ಸ್ಯಾಟಿಸ್ಫೈಯಿಂಗ್ ಇರುತ್ತೆ. ಈಗ ಒಂಚೂರು ಫಿಮೇಲ್ ಪರ್ಸೆಪ್ಷನಿಂದ ಕೇಳೋಣ. ಇನ್ ಸೊಸೈಟಿ ವಾಟ್ ಎವರ್ ಯು ವರ್ಕ್, ಏನೇ ಹಾರ್ಡ್ ವರ್ಕ್ ಮಾಡಿದ್ರು ದೇರ್ ವಿಲ್ ಬಿ ಸರ್ಟನ್ ಥಾಟ್ಸ್. ಹೆಂಗೆ ಅಂದರೆ ಹೆಣ್ಮಕ್ಳು ದೇ ಆರ್ ಲೆಸ್ ಸ್ಕಿಲ್ಡ್, ದೇ ನೋ ಲೆಸ್ ದೆನ್ ಅಸ್, ಇಂಥ ಮಾತುಗಳು ಬರುತ್ತಾ? ಆ್ಯಸ್ ಅ ಶಿಲ್ಪಾ ಗಣೇಶ್ ಬರದೇ ಇರಬಹುದು, ಬಟ್ ಸೊಸೈಟಿ ವೈಸ್ ಹೆಂಗೆ ನೋಡ್ತೀರಾ ಅದನ್ನು? ವಿವ್ ಆಲ್ ಬಿನ್ ಇನ್ ದ ಇಂಡಸ್ಟ್ರಿ ಫಾರ್ 15-16 years ನಾವು, ಭಾವನಾ ಅವರೇ. ಆವಾಗ ಇದ್ದಿರ್ಬೋದು. ನಾವು ಐ ಡೋಂಟ್ ಥಿಂಕ್ ಐ ಕಮ್ ಅಕ್ರಾಸ್ ಆಸ್ ಅ ಈಸಿ ಪರ್ಸನ್ ದಟ್ ನನ್ನನ್ನು ಲೈಟಾಗಿ ತಗೊಂಡು ಅವಳಿಗೆ ಗೊತ್ತಿಲ್ಲ ಅಂತ ಅನ್ನೋ ಥರ ನಾನು ಪೋಟ್ರೇನೇ ಮಾಡ್ಕೊಂಡಿಲ್ಲ ನನ್ನನ್ನು ನಾನು. ದೇ ನೋ ದಟ್ ಶಿ ಈಸ್ ಅವೇರ್ ಆಫ್ ಎವ್ರಿಥಿಂಗ್ ಅಂತ. ದೇ ಡೋಂಟ್ ಟೇಕ್ ಮೀ ಲೈಟ್ಲಿ. ಆ್ಯಂಡ್ ನಾವು ಹೆಣ್ಮಕ್ಳು ಕೂಡ ಆ ಲೆವೆಲಿಗೆ ನಮ್ಮನ್ನು ನಾವು ಬೆಳೆಸ್ಕೊಂಡ್ರೆ ಐ ಡೋಂಟ್ ಥಿಂಕ್ ಎನಿಬಡಿ ವಿಲ್ ಟೇಕ್ ಅಸ್ ಲೈಟ್ಲಿ. ಸಿ ಅವರವರ ಕಷ್ಟಗಳು ಅವರವರೇ ಗೊತ್ತಿರುತ್ತೆ ಅವ್ರಿಗೆ. ಬೇರೆ ಬೇರೆ ಸೆಕ್ಟರ್ಗಳಲ್ಲಿ, ಈಗ ಕಾರ್ಪೊರೇಟ್ ಸೆಕ್ಟರ್ ಆಗಲಿ ಇದಾಗಲಿ, ಇಂಡಸ್ಟ್ರಿಯಲ್ಲಿ ನಮಗೆ ಐ ಡೋಂಟ್ ಥಿಂಕ್ ಎನಿಬಡಿ ಡಸ್ ದಟ್. ಬಿಕಾಸ್ ದುಡ್ಡು ಹಾಕಕ್ಕೆ ನಾವು ಬಂದಿದ್ರೆ ಎಲ್ಲ ಅರ್ಥಕೊಂಡೇ ನಾವು ಬಂದಿರ್ತೀವಿ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಮ್ಮ ಜೊತೆ ಕೆಲಸ ಮಾಡುವವ್ರಿಗೂ ಕೂಡ. ಆ್ಯಂಡ್ ಒಂದೆರಡು ಸತಿ ಮಾತಾಡಿದಾಗಲೇ ಮೇ ಬಿ ದೇ ಗೆಟ್ ಟು ನೋ ದಟ್ ಇಟ್ಸ್ ನಾಟ್ ಈಸಿ ಅಂತ. ಆ್ಯಸ್ ನಾನು ಮೊದಲೇ ಹೇಳಿದ ಹಾಗೆ ನೀವು ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳೋರಲ್ಲ, ಆ್ಯಂಡ್ ಯು ಆರ್ ಕಮಿಂಗ್ ವಿತ್ ಮೋರ್ ಪ್ರಾಜೆಕ್ಟ್ಸ್ ಆ್ಯಸ್ ಅ ಆಂಟ್ರಪ್ರನರ್. ಏನಿದೆ ಡ್ರೀಮ್ ಆ್ಯಸ್ ಅ ಉದ್ಯಮಿಯಾಗಿ?
ತುಂಬ ಎಲ್ಲ ಮಾಡಬೇಕು ಅಂತ ಇದೆ. 4-5 ಪ್ರಾಜೆಕ್ಟ್ಸ್ಗಳು ಕೈಯಲ್ಲಿದೆ. ಸದ್ಯದಲ್ಲೇ ಎಲ್ಲರಿಗೂ ಗೊತ್ತಾಗುತ್ತೆ. ದಟ್ಸ್ ರ್ಯಾಪ್ಡ್. ಇನ್ನು ವಿಷಯ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳು ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ದಿನದಲ್ಲೇ ನಿಮಗೆ ಗೊತ್ತಾಗುತ್ತೆ. ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅವ್ರು ಹೇಳಿದಾಗ ಅವ್ರು ವಿತ್ ಏನು ಹೇಳ್ತಾರೆ, ಒಂದು ಕಲರ್ಫುಲ್ ವಿಷಯದೊಂದಿಗೆ ನಿಮ್ಮ ಮುಂದೆ ಬರೋರಿದ್ದಾರೆ. ಶಿಲ್ಪ, ಲೈಫಲ್ಲಿ ಎಲ್ರಿಗೂ ಒಂದು ಡೆಸ್ಟಿನಿ ಅಂತಿರುತ್ತೆ, ಅಥವಾ ಒಂದು ಏಮ್ ಅಂತಿರುತ್ತೆ, ಒಂದು ಯಾವುದೋ ಒಂದು ಗೋಲ್ನ ನಾನು ರೀಚ್ ಆಗಲೇಬೇಕು ಅಂತ ಇರುತ್ತೆ. ಆದರೆ ನೀವು ಪ್ರೆಸೆಂಟಲ್ಲಿ ಬದುಕ್ತಾ ಇದ್ರೂ ಯು ವಿಲ್ ಬಿ ಹ್ಯಾವಿಂಗ್ ಸರ್ಟನ್ ಗೋಲ್ಸ್, ಏನೋ ಒಂದಿರುತ್ತೆ. ಏನದು ಗೋಲ್? ಫಾರ್ ಮೀ ಇಟ್ ಈಸ್ ಅಬೌಟ್ ವರ್ಕಿಂಗ್ ಎವ್ರಿ ಡೇ ಬಾಬ್. ನಾನು ನನ್ನ ಮಕ್ಳಿಗೂ ಅದೇ ಹೇಳೋದು, ಚೆರಿಗೂ ಅದೇ ಹೇಳೋದು. ಅವರು ಇವಾಗ ಹೇಗೆ ಅಂತ ಹೇಳಿದ್ರೆ, ದೇ ನೋ ದ್ಯಾಟ್ ವರ್ಕಿಂಗ್ ಎವ್ರಿ ಡೇ ಈಸ್ ಇಂಪಾರ್ಟೆಂಟ್ ಅಂತ. ಅದನ್ನು ನಾನು ತಲೆಯಲ್ಲಿ ತುಂಬಿಸಿಟ್ಟಿದ್ದೀನಿ. ಸುಮ್ಮನೆ ಕುತ್ಕೊಳ್ಬಾರ್ದು. ಹುಡುಗಿಯರಾದರೂ ಕೂಡ ಕೆಲಸ ಮಾಡಬೇಕು. ಹೂ ಎವರ್ ಯುವರ್ ಫಾದರ್ ಇಸ್, ಹೂ ಎವರ್ ಯುವರ್ ಮದರ್ ಇಸ್, ಕೆಲಸ ಮಾಡಲೇಬೇಕು. ಯು ಹ್ಯಾವ್ ಟು ಅರ್ನ್ ಯುವರ್ ಓನ್ ಮನಿ ಅಂತ ಇದನ್ನು ತುಂಬಿಸಿ ನೀವು ನಂಬಲಿಕ್ಕಿಲ್ಲ. ಮೊನ್ನೆ ವಿಹಾನ್ ನನ್ನ ಮಗ, ಮಮ್ಮಿ ಮೊನ್ನೆ ರಾತ್ರಿ ಬಂದ, ನನಗೆ ಇವತ್ತು ಬಿಸ್ನೆಸ್ ಮಾಡಬೇಕು ಅಂದ. ಆಯಿತಾ, ಎಂಥ ಬಿಸ್ನೆಸ್ಸು ಅಂತ. ಅಷ್ಟರಲ್ಲಿ ಅದೇನೋ ಚೀಟಿಯಲ್ಲೆಲ್ಲ ಬರ್ಕೊಂಡು ಬಂದ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಬೆಳಗ್ಗೆ ಹೋದ, ಫ್ಲಾಸ್ಕಲ್ಲಿ ಇಷ್ಟು ಕಾಫಿ ಮಾಡಿಕೊಂಡು ಹೊರಗಡೆ ಮನೆ ಮುಂದೆ ಗೊತ್ತಾಗಬಾರ್ದು ಜನರಿಗೆ ಅಂತ ಸ್ವಲ್ಪ ಆ ಕಡೆ ಹೋಗಿಬಿಟ್ಟು ಕಾಫಿ ಮಾರ್ಲಿಕ್ಕೆ ಶುರು ಮಾಡ್ದೆ. ಆಯಿತಾ, ಬಂದುಬಿಟ್ಟು ಮಮ್ಮಿ ನಾನು 170 ರೂಪಾಯಿ ಇವತ್ತು ಮಾಡಿದೆ ಅಂತ. ಆ ಜೋಶ್ ಸಿಕ್ತು ಅವನಿಗೆ. ಐ ಸೆಡ್ ವೆರಿ ಗುಡ್ ಚಿನ್ನ ಅಂತ. ಆಯಿತಾ, ಸಂಜೆ ಅಷ್ಟೊತ್ತಲ್ಲಿ ಇಷ್ಟು ಬೇಲ್ ತಗೊಂಡು ಬಂದ, ಬೇಲ್ಪುರಿ ಮಾರ್ತೀನಿ ಅಂತ ಹೇಳಿಬಿಟ್ಟು. ಅಲ್ಲಿ ನಾನು ಕಾರಲ್ಲಿ ಹಿಂಗೆ ಪಾಸ್ ಆಗ್ತಾಯಿದ್ದೀನಿ ಭಾವನ, ಬೇಲ್ ಅಂತ. ನನಗೆ ಇವನು ಏನು ಮಾಡ್ತಾ ಇದ್ದಾನೆ ಅಂತ, ಬೇಲ್ಪುರಿ ಮಾರ್ತಾ ಇದ್ದಾನೆ. ಸೊ ದಿಸ್ ಇಸ್ ದ ಥಿಂಗ್ ವಿ ಹ್ಯಾವ್ ಲೈಕ್ ಇಂಬೈಬ್ಡ್ ಇನ್ ದೆಮ್, ದಟ್ ಕೆಲಸ ಮಾಡೋದು, ಬಿಸ್ನೆಸ್ ಮಾಡೋದು, ಕೆಲಸ ಮಾಡೋದು ಇಸ್ ಇಂಪಾರ್ಟೆಂಟ್ ಅಂತ. ಆವತ್ತಿನ ದಿನ 370 ರೂಪಾಯಿ ದುಡ್ಕೊಂಡು ಬಂದ. ವಾವ್, ಬೇಲ್ಪುರಿ ಮಾರಿ. ಇಷ್ಟು ಬಂದರೆ ಸಾಕು. ದಿಸ್ ಇಸ್ ಮೈ ಹೋಲ್ ಐಡಿಯಾ. ಯು ಆರ್ ಟೆಲಿಂಗ್ ಮಿ ಅಲ್ಲ, ವಾಟ್ ಈಸ್ ಮೈ ಹೋಲ್ ಇದು ಅಂತ ಹೇಳಿಬಿಟ್ಟು, ನಿಮ್ಮ ಗುರಿ ಏನು ಅಂದೆ. My guri is at least the kids should understand that how important it is working, earning your own money, earning your own image ಅಂತ. ಇದನ್ನು ನಾನು ಅವ್ರ ತಲೆಯಲ್ಲಿ ತುಂಬಿಸ್ತಾ ಇರ್ತೀನಿ ಯಾವಾಗಲೂ ಕೂಡ. ದ್ಯಾಟ್ ಈಸ್ ಒನ್ ಆಫ್ ದ ರೀಸನ್ಸ್. ನಾನು ಮನೇಲಿ ಕೂತ್ಕೊಂಡು ಬರೀ ಪಾರ್ಟಿ ಮಾಡಿಕೊಂಡು ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಇದಕ್ಕೆ ಹೋಗ್ಕೊಂಡು, ಐ ಡೋಂಟ್ ವಾಂಟ್ ದ್ಯಾಟ್ ಕೈಂಡ್ ಆಫ್ ಅ ಲೈಫ್ ಸ್ಟೈಲ್. ಐ ವಾಂಟ್ ಟು ಬಿ ಬ್ಯುಸಿ ಎವ್ರಿ ಡೇ. ಅಂದರೆ ಹೆಂಗೆ ಅದನ್ನು ವಿಹಾನ್ ಬಂದಿದ್ದು ಹೆಂಗೆ ವಿಹಾನಿಗೆ? ಬಿಕಾಸ್ ನೀವು ತುಂಬ ಕಷ್ಟಪಟ್ಟು ಒಂದು ಜೀವನಾನ ರೂಪಿಸ್ಕೊಂಡಿರ್ತೀರ, ಕ್ರಿಯೇಟ್ ಮಾಡಿರ್ತೀರ, ನಿಮ್ಮ ಮಕ್ಕಳಿಗೆ ಅದರ ಅಭ್ಯಾಸ ಆಗ್ಬಿಟ್ಟಿರತ್ತೆ. ಬಟ್ ಬೀಯಿಂಗ್ ಅ ಸ್ಟಾರ್ ಕಿಡ್ ಅಂತಲೇ ಅವ್ರನ್ನ ಕರೆಯೋದು. ಸ್ಟಾರ್ ಕಿಡ್ ಆಗಿ ಈ ರೀತಿ ಬಿಸ್ನೆಸ್ಸು, ಅಥವಾ ಐ ಕ್ಯಾನ್ ಗೋ ಆ್ಯಂಡ್ ಸೆಲ್ ಅ ಚಾಯ್ ರೋಡ್ ಸೈಡಲ್ಲಿ ನಿಂತ್ಕೊಂಡು, ಭೇಲ್ ನಾನು ಹೋಗಿ ಆರಾಮ್ಸೆ, ಅದೇನೂ ಪ್ರಿಜುಡೀಸ್ ಇಲ್ಲ, ನಾನು ಸ್ಟಾರ್ ಮಗ, ನಾನು ಹಂಗೆ ಮಾಡಬಾರ್ದು, ನಾನು ಹಿಂಗೆ ಮಾಡಬಾರ್ದು. ದಟ್ ಇಸ್ ಹೌ. ಅದೇ ರೀತಿ ನಾವು ಅವ್ರಿಗೆ ಹೇಳ್ಕೊಂಡು ಬರೋದು. ದೆರ್ ಇಸ್ ನೋ, ನಿಮಗೆ ಯಾವುದೇ ಕೆಲಸ ಮಾಡಲಿಕ್ಕೆ ನಾಚಿಕೆ ಅನ್ನೋದು ಬೇಡ ಅಂತ ಹೇಳಿಬಿಟ್ಟು, ದಿಸ್ ಇಸ್ ಯೋರ್ ಮನಿ, ಐ ಹ್ಯಾವ್ ಅರ್ನ್ಡ್ ಫಾರ್ ಮೈ ಸೆಲ್ಫ್, ಇಟ್ ಇಸ್ ನಾಟ್ ಫಾರ್ ಯು ಗೈಸ್ ಅಂತಾನೆ ನಾನು ಹೇಳ್ಕೊಡೋದು ಅವ್ರಿಗೆ. ಯು ಹ್ಯಾವ್ ಟು ಅರ್ನ್, ಎವ್ರಿ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಟು ಅರ್ನ್ ದೇರ್ ಓನ್ ಮನಿ. ನಿಮ್ಮ ಕೆಲಸನ ನೀವೇ ಮಾಡ್ಕೊಳ್ಬೇಕು. ಇವಾಗ ಇನ್ನೊಂದು ಸ್ಟ್ರಿಕ್ಟ್ ರೂಲ್ಸ್. ಇವಾಗ ಅವನಿಗೆ ಇನ್ನೂ ಈಸ್ ಯಂಗ್ ಅಂತ ಹೇಳ್ಬಿಟ್ಟು ಈಗ ರೂಮ್ ಕ್ಲೀನಿಂಗ್ ಶುರು ಮಾಡಿಸ್ಕೊಟ್ಬಿಟ್ಟಿದ್ದೀನಿ. ಓಕೆ, ನಿಮ್ಮದು ನೀವೇ ಮಾಡ್ಕೊಳ್ಬೇಕು ಅಂತ. ದೇರ್ ಇಸ್ ನೋ ಪ್ರಾಬ್ಲಮ್ ವಾಷಿಂಗ್ ಯೋರ್ ಟಾಯ್ಲೆಟ್ಸ್ ಆಲ್ಸೋ. ಎಲ್ಲದಕ್ಕೂ ಕೆಲಸವ್ರನ್ನ ಕಾಯಬೇಕಾಗಿಲ್ಲ, ನೀವೇ ಮಾಡಬಹುದು ಅಂತ ಹೇಳ್ಬಿಟ್ಟು. ಐ ಥಿಂಕ್ ಇಟ್ಸ್ ಆಲ್ ಇನ್ ಅಸ್ ಹೌ ವಿ ಶೋ ದ ಕಿಡ್ಸ್ ನೀಟಾಗಿರೋದು ಎಷ್ಟು ಇಂಪಾರ್ಟೆಂಟು ಅಂತ. ಈಗ ನೆನ್ನೆ ಒಂದು ರಾಶಿ ಮಕ್ಕಳೆಲ್ಲ ಬಂದಿದ್ರು, ಎಲ್ಲ ಇಡಿಸ್ದೆ ಬೆಳಗ್ಗೆ ವಾಪಸ್ ಇಡಿ ಅಂತ ಹೇಳ್ಬಿಟ್ಟು ಅವ್ನ ಕೈಲೇ ಮಾಡಿಸ್ದೆ. ಯು ಹ್ಯಾವ್ ಮೆಸ್ಡ್ ಅಪ್ ದ ರೂಮ್, ಕ್ಲೀನ್ ಇಟ್ ಅಂತ. ಸೊ ದ್ಯಾಟ್ ವೇ ಐ ಮೀನ್ ವಿಹಾನ್ ಇಸ್ ವೆರಿ ಒಂಥರ ಅದು ಮಾಡಬೇಕು, ನಂತರ ಸ್ವಲ್ಪ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಈಸ್ ವೆರಿ ಸ್ಮಾರ್ಟ್. ಆ್ಯಂಡ್ ನಿಮ್ಮ ಮನೆ ವಿಸಿಟ್ ಮಾಡಿದ ಯಾವುದೇ ಗೆಸ್ಟ್ನ ಕೇಳಿದಾಗ ಅದೇ ಸಂಸ್ಕಾರದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಮಕ್ಕಳದು. ಅವ್ರು ಎಂಥದ್ದೇ ಬ್ಯುಸಿ ಇರಲಿ, ಎಲ್ಲೇ ಆಕ್ಯುಪೈಡ್ ಇರಲಿ, ದೇ ಶುಡ್ ಕಮ್, ಗ್ರೀಟ್ ಆ್ಯಂಡ್ ಗೋ ಬ್ಯಾಕ್. ಯಾ, ದಟ್ಸ್ ಒನ್ ಥಿಂಗ್. ಯಾರೇ ಬಂದಿದ್ರು ಇಬ್ಬರು ಬಂದುಬಿಟ್ಟು ಹೆಲೋ ನಮಸ್ಕಾರ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಯಾರು ನಿಂಗೆ ಗುರ್ತ ಪರಿಚಯ ಇಲ್ದಿದ್ರು ಮನೆಗೆ ಬಂದವ್ರನ್ನ ನೀವು ಗ್ರೀಟ್ ಮಾಡಲೇಬೇಕು. ದಟ್ಸ್ ಇದು ಮನೆಯಲ್ಲಿ ಸ್ಟ್ರಿಕ್ಟ್ ನಮ್ಮದೊಂದು ಇದು. ಸೊ ಫ್ರಮ್ ದ ಚಿಕ್ಕದಿಂದ ನಾವು ಅದನ್ನು ಹೇಳ್ಕೊಟ್ಟಿರ್ತೀವಿ. ಮನೆಗೊಬ್ಬರು ಬಂದಿದ್ದಾರಂದರೆ ಅವ್ರು ನಮ್ಮ ಗೆಸ್ಟು, ಅವರನ್ನು ನೀಟಾಗಿ ಮಾತಾಡಿಸ್ಬಿಟ್ಟೆ ಹೋಗಬೇಕು ನೀವು ಅಂತ. ಅದಿಬ್ಬರು ಮಾಡ್ತಾರೆ. ಇಬ್ಬರಲ್ಲಿ ನಿಮ್ಮ ಯಾವ ಕ್ವಾಲಿಟೀಸ್ ಇದೆ? ಚಾರಿತ್ರ್ಯ ಈಸ್ ಮೋರ್ ಲೈಕ್ ಹರ್ ಡ್ಯಾಡ್. ಸಿನಿಮಾ ಅವಳು ಸ್ಟೇಟಸ್ ನೋಡಿದ್ರೆ ನೀವು ಸಿನಿಮಾ ಇಸ್ ಲೈಫ್ ಅಂತ ಹಾಕೊಂಡಿದ್ದಾಳೆ ನೋಡಿ. ಶೀಸ್ ಮೋರ್ ಲೈಕ್ ಅನ್ ಆಕ್ಟ್ರೆಸ್. ಅವಳಿಗೊಂಥರ
ಆರ್ಟು ಅದು ಇದು ಎಮೋಷನ್ಸ್. ಆ್ಯಕ್ಟಿಂಗ್ ಅಂದರೆ ಭಾರಿ ಇಷ್ಟ. ಓ ಹೌದಾ, ಆದಷ್ಟು ಬೇಗ ನೋಡ್ಬೋದಾ? ಬಂದೇ ಬರ್ತಾರೆ, ಏನು ಮಾಡೋಕ್ಕಾಗುತ್ತೆ ಹೇಳ. ಯು ಕ್ಯಾನ್ ಸ್ಟಾಪ್ ದೆಮ್. ಯು ಡೋಂಟ್ ಲೈಕ್ ಇಟ್? It's not that I don't like it, it's her choice. Our passion, she can do whatever she wants. But ನಂಗೆ ಸ್ಟಡೀಸ್ ಇಸ್ ಇಂಪಾರ್ಟೆಂಟ್. ಶಿ ಹ್ಯಾಸ್ ಟು ಸ್ಟಡಿ ಅಂತ. ಯಾವ ಸೊ ಸಬ್ಜೆಕ್ಟ್? ಆ ವಿಷಯದಲ್ಲಿ ಐ ಆಮ್ ವೆರಿ ವೆರಿ ಸ್ಟ್ರಿಕ್ಟ್ ಓದೋದ್ರಲ್ಲಿ. ನಾನು ಕೇಳ್ಪಟ್ಟಿದ್ದೀನಿ ಯು ಆರ್ ಅ ವೆರಿ ಸ್ಟ್ರಿಕ್ಟ್ ಮದರ್ ಅಂತ. ನಾಟ್ ರಿಯಲಿ, ಐ ಆಮ್ ನಾಟ್ ಅ ವೆರಿ ಸ್ಟ್ರಿಕ್ಟ್ ಮದರ್. ಸ್ಟಡೀಸ್ ವಿಷಯದಲ್ಲಿ ಆ್ಯಂಡ್ ಸ್ವಲ್ಪ ಈ ಕ್ಲೀನಿಂಗ್ ವಿಷಯದಲ್ಲೆಲ್ಲ. ಯಾವ ಸಬ್ಜೆಕ್ಟಲ್ಲಿ ಚಾರಿತ್ರ ಇಸ್ ವೆರಿ ಗುಡ್? ಚಾರಿತ್ರ್ಯ ಇಸ್ ನಾವು ಗೋಯಿಂಗ್ ಟು ಪರ್ಸ್ಯೂ ಹರ್ ಲಾ. ಓಕೆ, ಓದ್ತಾಳೆ ಅವನು ಇನ್ನು ಮುಂದೆ. ಸೊ ಅದಕ್ಕೆ ಬೇಕಾದ ಸಬ್ಜೆಕ್ಟ್ಸ್ಗಳನ್ನೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಶಿ ಚೋಸ್ ಲಾ. ಶಿ ವಿಲ್ ಬಿ ಚೂಸಿಂಗ್ ಲಾ ನೆಕ್ಸ್ಟ್ ಇಯರ್. ಸೊ ಅದರಿಂದ ಶಿ ವಾಸ್ ಡೂಯಿಂಗ್ ಹರ್ IGCSE ಸಿಲೆಬಸ್ ಇಷ್ಟು ವರ್ಷ. ಓಕೆ. ಸೊ ನಿಮಗೆ ಚರಿತ್ರ ಲಾಯರ್ ಆದರೆ ಖುಷಿ ಆಗುತ್ತಾ, ಹೆರೋಯಿನ್ ಆದರೆ ಖುಷಿ ಆಗುತ್ತಾ? ಎರಡೂ. ಈವನ್ ಐ ವಾಂಟ್ ಟು ಸಿ ಹರ್. ಐ ಮೀನ್ ಅವಳು ಎಷ್ಟು ಪ್ಯಾಷನೆಟ್ ಆಗಿದ್ದಾಳೆ ಆ್ಯಕ್ಟಿಂಗ್ ಬಗ್ಗೆ ಅಂದರೆ, ಟ್ರಸ್ಟ್ ಮೀ, ಶಿ ಇಸ್ ವೆರಿ ಗುಡ್. ಅವಳ ಮುಂದೆ ನಾನು ಹೇಳಲ್ಲ ಇದನ್ನು. ಐ ಹೋಪ್ ಶಿ ಡಸಂಟ್ ವಾಚ್ ದಿಸ್. ಶಿ ಇಸ್ ವೆರಿ ಗುಡ್. ವಾವ್. ನಾನು ಐ ಆಮ್ ನಾಟ್ ಬೀಂಗ್ ಬಯಾಸ್ಡ್ ಆಸ್ ಅ ಮದರ್, ಬಟ್ ಶಿ ಇಸ್ ಎಕ್ಸ್ಟ್ರೀಮ್ಲಿ ಗುಡ್. ಲವ್ಲಿ. ಡಾನ್ಸ್ ಆಗಲಿ, ಎಕ್ಸ್ಪ್ರೆಷನ್ಸ್ ಆಗಲಿ, ವೆರಿ ಗುಡ್. ಹಂಗೆ ನೋಡೋಕೆ ಹೋದರೆ ಹೈಯರ್ ಸಿನಿಮಾ ಮಾಡಿ ನನಗೆ ಇವ್ರನ್ನ ರೇಗಿಸ್ತಾ ಇರ್ತೀನಿ. 4 ಸಿನಿಮಾ ರಿಲೀಸ್ಗಿದೆ ನನ್ನ ಮಗಂದು ಅಂತ. ಹಿ ಈಸ್ ಆ್ಯಕ್ಟಿಂಗ್ ಇನ್ 4 ಫಿಲ್ಮ್ಸ್. ಈ ವರ್ಷನೇ 2-3 ರಿಲೀಸ್ ಆಗುತ್ತೆ ಅವನು. ಲವ್ಲಿ. ಅಂದರೆ ವಿಹಾನ್ ಈಸ್ ಆಲ್ಸೋ ಈಕ್ವಲಿ ಇಂಟ್ರೆಸ್ಟೆಡ್ ಇನ್ ಸಿನಿಮಾಸ್. ಅವನು ಐ ಥಿಂಕ್ ಈಸ್ ಟು ಯಂಗ್ ಟು ಡಿಸೈಡ್. 10-11 ಅಲ್ಲಿ, ಲೈಕ್ 10, ಈಸ್ ಜಸ್ಟ್ 10 ನಾವು, ಟು ಡಿಸೈಡ್ ಹೀಸ್ ಅಪ್ಪಂದು ಫೈಟ್ ಗೀಟ್ ಎಲ್ಲ ಮಾಡ್ತಾರಲ್ಲ, ಸೊ ನಾನು ಮಾಡಬೇಕು ಅಂತ ಅವನ ಪ್ರಕಾರ. ಈಗ ನೋಡಿ, ಬೇಲ್ಪುರಿ ಮಾಡಕ್ಕೆ ಹೋಗಿದ್ದೆ ಯಾಕಂದರೆ ಮಮ್ಮ ಬಿಸ್ನೆಸ್ ಮಾಡ್ತಾರಲ್ಲ, ನಾನು ಮಾಡಬೇಕು ಅಂತ. ಇಷ್ಟೇ, ಅದೇನು ಬೇಕಾರಾಗಿರಲಿ ಅಂತ. ದುಡ್ಡು ತರಬೇಕು ಮನೆಗೆ ಅಂತ ಅವನ ಪ್ರಕಾರ. ಬಂದೆಲ್ಲ ಲೆಕ್ಕ ಕೊಡ್ತಾರೆ, ಮಮ್ಮಿ ಇಷ್ಟಿಷ್ಟು ಬಂತು ಅಂತ. ನಾವು ಮಕ್ಕಳಿಗೆ ಆ ಫಿನಾನ್ಷಿಯಲ್ ಮೈಂಡ್ಸೆಟ್ನೇ ಕಲಿಸ್ಲಿಲ್ಲ ಅಂದರೆ ದಟ್ ಈಸ್ ದ ಮೇಜರ್ ಪ್ರಾಬ್ಲಮ್ ವಿ ಆರ್ ಫೇಸಿಂಗ್. ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಅಲ್ಲಿ ನಾವು ಟೆಕ್ಸ್ಟ್ನಲ್ಲಿ ಬರೀ ಹಿಸ್ಟ್ರಿ ಮತ್ತು ಈ ಥರಗಳನ್ನು ಹೇಳ್ತಾ ಇರ್ತೀವಿ. ಬಿಸ್ನೆಸ್, ಸೇವಿಂಗ್ಸ್, ಫಿನಾನ್ಸ್ ನಾವು ಹೇಳಿಕೊಡೋದೇ ಇಲ್ಲ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ವಿಹಾನ್ ಈಸ್ ಲರ್ನಿಂಗ್ ಎವ್ರಿಥಿಂಗ್. ಎಸ್, ಬೋತ್ ಮೈ ಕಿಡ್ಸ್, ಇವನ್ ಚೆರಿ. ಇನ್ಫ್ಯಾಕ್ಟ್ ಅವಳು ಇತ್ತೀಚೆಗೆ ಸ್ವಲ್ಪ ಶಿ ಇಸ್ ಲೈಕ್ ಓಕೆ, I think I can spend ಅಂತ ಹೇಳ್ಕೊಂಡು, because mom and dad are earning well ಅಂತ. I'm trying to get her out of this. I said, you spend, you earn your money. ನೀವು ನಂಬಲಿಕ್ಕಿಲ್ಲ ಭಾವನವ್ರೆ, she's made a list. Last year, 2 years back, she bought a laptop for herself. I said, right, you have to return all this money back ಅಂತ ಹೇಳಿದ್ದೀನಿ. ಆ ಲ್ಯಾಪ್ಟಾಪ್ ಎಷ್ಟಾಗಿದೆ ದುಡ್ಡು, when you start earning, you have to return this money back to me ಅಂತ. So I make her, because they should understand the, ಅದರ ಹಿಂದೆ ಒಂದು ಎಷ್ಟು ಕಷ್ಟ ಇದೆ ಟು ಅರ್ನ್ ದಟ್ ಮನಿ. ಅರ್ಥ ಆಗಲಿ ಅದು ಮೊದಲಿಂದಾನೆ. ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ನಾನು ಯಾವಾಗಲೂ ಹೇಳೋದು, ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಕಮ್ ಟು ಅಸ್, ದಟ್ ಇಸ್ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದ್ದರೆ ಆ ಒಂದು ಆ ಮಟ್ಟಿಗೆ ಹೋಗಲ್ಲ ಅಂತ ನಾನು ಯಾವಾಗಲೂ ಅಂದ್ಕೊಳ್ಳೋದು. ವೆನ್ ಶಿ ಕ್ಯಾನ್ ಟೇಕ್ ಹರ್ ಓನ್ ಡಿಸಿಷನ್ಸ್. ಅಲ್ಲಿ ನಮಗೆ ಕಷ್ಟ ಆಗೋದು ಹೆಣ್ಮಕ್ಳಿಗೆ. ಎಸ್ಪೆಷಲಿ ವಿ ಆರ್ ನಾಟ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್, ತುಂಬ ಕಷ್ಟ ಆಗುತ್ತೆ. ಭಾಳಷ್ಟು ನಾವು ಸಹಿಸ್ಕೊಂಡು ಬರೋದು, ಥಿಂಕಿಂಗ್ ದಟ್ ನೆಕ್ಸ್ಟ್ ನಾನೇನು ಮಾಡಲಿ ಅನ್ನೋದು. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ರೆ ದಟ್ ವಿಲ್ ಗಿವ್ ಯು ದ ಕಾನ್ಫಿಡೆನ್ಸ್. ಎಜುಕೇಷನ್ ಅಂತ ಒಂದಿದ್ರೆ, ಎಜುಕೇಷನ್ ಇಲ್ದಿದ್ರು ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿ ಕ್ಯಾನ್ ಡೂ ಅಂತ. ಬಟ್ ಚಾರಿತ್ರ್ಯ, ಶಿ ಇಸ್ ಗುಡ್ ಎಟ್ ಸ್ಟಡೀಸ್ ವೈಸ್. ಐ ಟೆಲ್ ಹರ್ ದಟ್ ಈವನ್ ಇಫ್ ಸಿನಿಮಾ ಇಸ್ ನಾಟ್ ವರ್ಕಿಂಗ್ ಫಾರ್ ಯು, you can do something otherwise ಅಂತ ಹೇಳ್ಬಿಟ್ಟು. It's not that she has to earn money, but she has to. Understood. Yeah, she has to. I mean, you can't be sitting at home thinking that I can use mom and dad's money. You have to use your money. ಲವ್ಲಿ. ಶಿಲ್ಪಾ ಗಣೇಶ್ ಅವರ ಲೈಫಿನ 5 ಸೂತ್ರಾಸ್, ಪಂಚಸೂತ್ರಗಳು ಏನು? ಪಂಚಸೂತ್ರ, 5 ಸೂತ್ರಾಸ್, 5 ರೂಲ್ಸ್ ಆಫ್ ಲೈಫ್. Rules. First comes is food for me. ಎಲ್ಲದಕ್ಕಿಂತ ಮೀರಿ ಹೆಲ್ತು. I eat less. I only what is sufficient. ನಾನು excess, I'm not a foodie. I work out. And discipline, of course. And friends, important, because ಕೆಲವೊಮ್ಮೆ ಏನಾಗುತ್ತೆ, ನಾವು ಕುತ್ಕೊಂಡು ಮಾತಾಡೋವಾಗ that 1 hour of we are gossiping, we are laughing, and all that gives a happiness. That peace.
ಫ್ರೆಂಡ್ಸ್ ಆರ್ ಇಂಪಾರ್ಟೆಂಟ್ ನನಗೆ 4-5 ಜನ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಆರ್ ದೇರ್. ಸೊ ವೆರ್ ಐ spot out everything. So ಗೋ ಟು yeah, go to shopping. ಇಂಟ್ರೆಸ್ಟಿಂಗ್. Yeah, for ladies important. ತುಂಬ ಸ್ಟ್ರೆಸ್ ಆದಾಗ ಏನು ಮಾಡ್ತೀರಾ ನೀವು ವೆನ್ ಯು ಫೀಲ್ ದಟ್ ಇಟ್ಸ್ ಅನಫ್ ಅಂದಾಗ? ಆಗ್ತಾ ಇದೆ. ಈ ಲಾಸ್ಟ್ 1 week ಹ್ಯಾಸ್ ಬೀನ್ ವೆರಿ ಸ್ಟ್ರೆಸ್ಫುಲ್. ನಿದ್ರೆ ಸಾಲ್ತಿಲ್ಲ, ಲಾಡ್ ಆಫ್ ವರ್ಕ್ ಇಲ್ಲಿ ಅಲ್ಲಿ ಅಂದ್ಕೊಂಡು ಲಾಡ್ ಆಫ್ ಪ್ರಾಜೆಕ್ಟ್ಸ್. ಐ ಡೋಂಟ್ ನೋ, ಫೋನ್ ತೆಗೆದು ಸೈಡಲ್ಲಿ ಇಡ್ತೀನಿ. ಓಕೆ 1 hour ಐ ಆಮ್ ನಾಟ್ ಗೋನ್ ಆನ್ಸರ್ ಎನಿ ಕಾಲ್ಸ್, ಲೆಟ್ ಮೀ ಬ್ರೀದ್ ಅಂತ ಹೇಳಿದೆ ತಕ್ಷಣ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಲೈಟು, ಯು ನೋ ದಟ್ ಯು ಗೆಟಿಂಗ್ ಕಾಲ್ಸ್. ಐ ಡೋಂಟ್ ನೋ, ಇಟ್ಸ್ ಜಸ್ಟ್ ದಟ್ ಯು we ಮ್ಯಾನೇಜ್ have to handle. ಓಕೆ. Maybe after 2 months I'll take a break and go on a holiday. ಲವ್. ಹಾಲಿಡೇ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಆ್ಯಕ್ಚುಲಿ ನಾವು ಅಂದ್ಕೊಳ್ಳೋದು ಇವರೆಲ್ಲ ಫ್ಯಾಷನ್ಗೋಸ್ಕರ ಹಾಲಿಡೇಗೆ ಹೋಗ್ತಾರಂತ. ಇಟ್ಸ್ ನಾಟ್ ಟ್ರೂ. ಆ ಜಾಗವನ್ನು ಬಿಟ್ಟು ನಾವು ಒಂದು ಕಡೆ ಹೋಗ್ತೀವಲ್ಲ, ಅವಾಗ ಇಲ್ಲಿ ಆ ಕೆಲಸ ಎಲ್ಲ ಮರಿತೀವಲ್ಲ, ದಟ್ ಗಿವ್ಸ್ ಅ ಲಾಟ್ ಆಫ್ ಹ್ಯಾಪಿನೆಸ್ ಭಾವನವ್ರೆ. ಎನರ್ಜಿ ರಿಫಿಲ್ ಆಗುತ್ತೆ ಒಂದು ಅದರಿಂದ. ಸ್ವಲ್ಪ ಪೀಸ್ ಆಫ್ ಮೈಂಡ್, ಒಂದು ಸ್ವಲ್ಪ ಬ್ರೀದಿಂಗ್ ಸ್ಪೇಸು. ಓಕೆ, ಇವತ್ತು ಐ ಡೋಂಟ್ ಹ್ಯಾವ್ ಟು ಆನ್ಸರ್ ಕಾಲ್ಸ್, ಪೀಪಲ್ ಆರ್ ನಾಟ್ ಗೋಯಿಂಗ್ ಟು ಕಾಲ್ ಮೀ, ಇವತ್ತು ಯಾರು ಫೋನ್ ಮಾಡಲ್ಲ ನನಗೆ ಅಂತ ಹೇಳ್ಬಿಟ್ಟು ಆ ಒಂದು ಇಟ್ಸ್ ಅ ನೈಸ್ ಫೀಲಿಂಗ್. ವಂಡರ್ಫುಲ್. ಈಗ ಯಾರಾದರೂ ನಿಮ್ಮ ಲೈಫಿಂದ ಇನ್ಸ್ಪೈರ್ ಆಗಿ ಏನಾದರೂ ಒಂದು ರೂಲ್ಸ್ ಫಾಲೋ ಮಾಡಬೇಕು ಲೈಫಿಗೆ ಅಂದರೆ, ಐ ನೋ ಇವಾಗ ಆಲ್ರೆಡಿ ಹೇಳಿದ್ದೀರಾ ತುಂಬ, ಓನ್ಲಿ 1 ಲೈನಲ್ಲಿ ಹೌ ಯು ಡಿಸ್ಕ್ರೈಬ್ ಇಟ್? ನಾನು ಇವಾಗ ಶಿಲ್ಪಾ ಗಣೇಶ್ ಅವರಿಂದ ಒಂದನ್ನೇನಾದರೂ ಪಿಕ್ ಮಾಡ್ಕೋಬೇಕು ಲೈಫಿಗೆ ಅಂದರೆ ವಾಟ್ ಇಟ್ ಈಸ್? ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಫಸ್ಟ್. ಇದನ್ನು ಆ್ಯಕ್ಚುಲಿ ಗಣೇಶ್ ಹೇಳ್ತಾರೆ, ಫಸ್ಟ್ ನಾವೆಲ್ಲರೂ ಚೆನ್ನಾಗಿರೋಣ ಆಮೇಲೆ ಅಂತ. ನನಗೆ ಅದು ಅರ್ಥ ಆಗ್ತೀನಿ. ನೀವೆಂಥ ಸ್ವಾರ್ಥಿ ಅಂತ ಹೇಳ್ತಿದ್ದೆ ನಾನು. ಹೌ ಕ್ಯಾನ್ ಯು ಓನ್ಲಿ ಥಿಂಕ್ ಅಬೌಟ್ ಯುವರ್ ಸೆಲ್ಫ್ ಅಂತ ಈಗೀಗ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಹೌದು, ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಫ್ಸ್ ಅಂತ. ವಿ ಕ್ಯಾನ್ ಡೂ ಅ ಲಾಟ್ ಆಫ್ ಸೆಲ್ಫ್ ಲವ್ ಇಸ್ ಸೆಲ್ಫಿಶ್ ಅಂತ. ಅಲ್ಲಲ್ಲ, ಸೆಲ್ಫ್ ಲವ್ ಇಸ್ ಇಂಪಾರ್ಟೆಂಟ್. ಅದು ನೀವು ಯಾವುದೇ ರೀತಿ ಸೆಲ್ಫ್ ಲವ್ ಅಂದಿದ ತಕ್ಷಣ ನಾನು ಚೆನ್ನಾಗಿರ್ಬೇಕಂತ ಅಂದರೆ ಅದು ಬರೀ ಅದೇ ಥರ ಬರಲ್ಲ. ಒಂದು ನಿಮ್ಮ ಊಟದಿಂದ, ನಿಮ್ಮ ವರ್ಕೌಟಿಂದ, ನಿಮ್ಮ ಒಂದು ಯಾವುದೇ ಒಂದು ಕೆಲಸ, ಎವ್ರಿಥಿಂಗ್ ಬಿಗಿನ್ಸ್ ವಿತ್ ದ್ಯಾಟ್. ಯುನೋ, ನಮ್ಮನ್ನು ನಾವು ನೋಡ್ಕೊಳ್ದೆ ಹೋದರೆ ನಿಮಗೆ ಪರ್ಫಾರ್ಮ್ ಮಾಡೋಕ್ಕೆ ಆಗಲ್ಲ, ಕೆಲಸದಲ್ಲಿ ಆಗಲಿ ಯಾವುದರಲ್ಲಿ ಆಗಲಿ. ನೀವು ನೋಡಿ, ಒಂದು ನಿದ್ರೆ ಆಗದಿದ್ದರೆ, ಒಂದು ಸರಿ ಊಟ ಮಾಡದಿದ್ರೆ ನೆಕ್ಸ್ಟ್ ಡೇ ಹೆಂಗಿರುತ್ತೆ ನಮಗೆ? ಟೇಕಿಂಗ್ ಕೇರ್ ಆಫ್ Yeah, ಅವರ್ಸೆಲ್ಫ್ yeah, ಇಸ್ yeah, ವೆರಿ ourselves. I used to never understand this when he used to say that. I used to tell him that you're very, selfish anta. But ಅದು ನಿಜ. ಇವಾಗ ಅರ್ಥ ಆಗಿದೆ. ಓಕೆ, ವೆರಿ ಫೈನಲ್ ಕ್ವೆಶ್ಚನ್. ಅಪ್ಪ ಅಮ್ಮನಿಂದ ಸಿಕ್ಕಿರೋ ದಿ ಬೆಸ್ಟ್ ಅಡ್ವೈಸ್ ಏನು? Patience. Yeah. ಸೊ ಶಿಲ್ಪಾ ಗಣೇಶ್ ಹ್ಯಾವ್ ಅ ಲಾಟ್ ಆಫ್ ಪೇಷನ್ಸ್. ಈಗ ಇಬ್ರು ಅದನ್ನೇ ಹೇಳಿದಾರಾ? ಐ ಮೀನ್, ಆ ಯಂಗ್ ಒಂದು ಜೋಶ್ ಇರುತ್ತೆ ಗೊತ್ತಾ ನಮಗೆ, ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ. ಐ ಶುಡ್ ಲೂಸ್ ಮೈ ಕೂಲ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ನಾವು ಐ ಥಿಂಕ್ ಐ ಮೋರ್ ಸಟಲ್ ಆ್ಯಂಡ್ ಐ ಥಿಂಕ್ ಐ ಮೋರ್ ಪೇಷಂಟ್ ನಾವು ಇತ್ತೀಚೆಗೆ. ಲವ್ಲಿ. ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ ಅವರೇ. ಈ ರೀತಿ ಕಾನ್ವರ್ಸೇಷನ್ ಐ ಥಿಂಕ್ ದಿಸ್ ದ ಫಸ್ಟ್ ಎವರ್ ಟೈಮ್ ನಾವಿಬ್ಬರು ಕೂತ್ ಮಾತಾಡಿದ್ದು. ಬಟ್ ನಿಮ್ಮ ಪರ್ಸ್ನಾಲಿಟಿಯನ್ನು ಬೇರೆಯವರು ಬೇರೆ ರೀತಿ ಹೇಳ್ತಾ ಇದ್ರು. ಆ ಎಲ್ಲಾನು ಸೇರಿ ಶಿಲ್ಪಾ ಗಣೇಶ್ ಏನು ಅನ್ನೋದನ್ನು ನಾವಿವತ್ತು ನಮ್ಮ ಪಾಡ್ಕಾಸ್ಟ್ನಲ್ಲಿ ತಿಳ್ಕೊಂಡ್ವಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಭಾವನಾ ಫಾರ್ ಹ್ಯಾವಿಂಗ್ ಮೀ ಓವರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದು ಇವತ್ತಿನ ಬೆಂಗಳೂರು ಬಜ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.